ಎಲ್ಲ ಮಲ್ನಾಡ್ ಮನೆ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಈ ವಿಡಿಯೋ ವಿಶೇಷ ಕಣ್ರೆ, ಯಾಕಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಪರಿಚಯಿಸ್ತಿರುವಂಥ ವ್ಯಕ್ತಿ ಗಣಿತದ ಮಾಸ್ಟ್ರು. ಅಪ್ಪ, ಗಣಿತ ಅಂತಂದ್ರೆ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ಮೇಸ್ಟ್ರು ಏನೇನು ಮಾತಾಡ್ತಾರೆ ಅನ್ನೋದನ್ನು ಕೇಳಲೇಬೇಕಲ್ವಾ. ಇವರು ತಮ್ಮ 20ನೇ ವಯಸ್ಸಿನಲ್ಲೇ ಶಿಕ್ಷಕ ವೃತ್ತಿಗೆ ಪದಾರ್ಪಣೆ ಮಾಡಿದವರು. ಇವರಿಗೆ ಪ್ರಸ್ತುತ 75 ವಯಸ್ಸು. ಆದರೆ ಇಂದಿಗೂ ಕೂಡ ತಮ್ಮ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸುತ್ತಿದ್ದಾರೆ. ಬಾಳೆಹೊನ್ನೂರಿನಲ್ಲಿ ಮೂರು ತಲೆಮಾರಿಗೆ ಪಾಠ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಈ ಮೇಸ್ಟ್ರಿಗಿದೆ. ಅಂತಂದರೆ ಪ್ರಸ್ತುತ ನೀವೇನಾದರೂ ಶಾಲೆಗೆ ಹೋಗ್ತಿರುವಂಥ ಮಕ್ಕಳನ್ನ ಕೇಳಿದರೆ ಅವ್ರಿಗೂ ಕೂಡ ಈ ಮಾಸ್ಟ್ರು ಪಾಠ ಮಾಡ್ತಿರ್ತಾರೆ. ಅವರ ತಂದೆಗೂ ಕೂಡ ಪಾಠ ಮಾಡಿದ್ದಾರೆ, ಹಾಗೂ ಅವರ ತಾತನಿಗೂ ಕೂಡ ಪಾಠ ಮಾಡಿರುವಂಥ ಹೆಗ್ಗಳಿಕೆ ನಮ್ಮ ಈ ಮಾಸ್ಟ್ರಿಗಿದೆ. ಸುಮಾರು 55 SSLC ಬ್ಯಾಚ್ಗೆ ಪಾಠ ಮಾಡಿದ ಮಾಸ್ಟ್ರು ಇವರು. ಇವ್ರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ವಿಡಿಯೋದ ಮುಖಾಂತರ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಮೊದಲನೇದಾಗಿ TRN ಸರ್ ಅನ್ನೋದು ಯಾರಿಗೆ ಗೊತ್ತಿಲ್ಲ ಅನ್ನೋದು ಪ್ರಶ್ನೆ. ನಮ್ಮ ಬಾಳೆಹೊನ್ನೂರಿನಲ್ಲಿ ಸುತ್ತಮುತ್ತ TRN ಸರ್ ಅಂದರೆ ಎಲ್ಲರಿಗೂ ಪರಿಚಿತ. ನಾನು ಎಲ್ಲ ಕೇಳೋದಕ್ಕಿಂತ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ನಂದು TRN ಅಂತ ಇದೆ. ಫುಲ್ ಫಾರ್ಮ್ ತುಂಬ ಜನಕ್ಕೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. TRN ಸರ್ ಅಷ್ಟೇ. 3 ವರ್ಷ ಹೈಸ್ಕೂಲ್ ಕಲಿತು ಹೊರಗೆ ಹೋಗೋವರೆಗೂ ನಾವು TRN ಸರ್ ಅನ್ನೋ ಮಾತ್ರ ಇದು ಮಾಡಿರ್ತೀವಿ. ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿರಲ್ಲ. ಆದರೆ ನಾನು ಇವತ್ತು ಫಸ್ಟ್ನೇದಾಗಿ ಕೇಳ್ತಿರುವಂಥದ್ದು TRN ಅಂದರೆ ಏನು ಸರ್? ಟಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆಯ ಊರು ತಿಪ್ಟೂರು. ಆರ್ ಅಂದ್ರೆ ರಾಮೇಗೌಡ ಅಂತೇಳಿ, ಎನ್ ಅಂದರೆ ನನ್ನ ಹೆಸರು ನಾಗಪ್ಪಗೌಡ ಅಂತ ಹೇಳಿಬಿಟ್ಟು, ಹಾಗಾಗಿ TRN ಆಗಿದೆ. ಇದು ಸಾಮಾನ್ಯ ಬಹಳ ಜನಗಳಿಗೆ ಇಲ್ಲಿ ಪರಿಚಯ ಇಲ್ಲ. TRN ಅಂದರೆ ಗೊತ್ತಾಗುತ್ತೆ ಹೊರತಾಗಿ ಹೆಸರು ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿದೆ ಇಲ್ಲಿ. ಹೌದು ಸರ್, ಖಂಡಿತವಾಗಿ. ಸರ್, ಇನ್ನೊಂದು ಏನು ಅಂತಂದರೆ ನಿಮ್ಮ ಬಾಲ್ಯದ ಬಗ್ಗೆ ಒಂದಷ್ಟು ಕುತೂಹಲಗಳಿದೆ. ನೀವು ಎಲ್ಲಿ ನಿಮ್ಮ ಬಾಲ್ಯ ಕಳೆದಿದ್ರಿ, ಮತ್ತು ನಿಮ್ಮ ತಂದೆ ತಾಯಿಯ ಒಂದು ಡೀಟೇಲ್ಸ್ ನಮಗೆ ಬೇಕು ಅಂತ ಅನಿಸುತ್ತೆ, ಕೇಳಬೇಕು ಅಂತ ಕುತೂಹಲ ಇದೆ ಸರ್. ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದಾ ಸರ್? ಇಲ್ಲ, ನನ್ನ ಬಾಲ್ಯ ಎಲ್ಲ ನಾನು ಕಳೆದಿರ್ತಕ್ಕಂಥದ್ದು ಮಂಡಗದ್ದೆ ಅಂದರೆ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ನಾನು ಹುಟ್ಟಿರ್ತಕ್ಕಂಥದ್ದು ಮಂಡಗದ್ದೆನಲ್ಲೇ. ಹಾಗಾಗಿ ನನ್ನ ಪ್ರಾಥಮಿಕ ಶಾಲೆ ಅಂದರೆ 8ನೇ ತರಗತಿಯವರೆಗೂ ಕೂಡ ಮಂಡಗದ್ದೆಯಲ್ಲಿ ನಾನು ವ್ಯಾಸಂಗವನ್ನು ಮುಗಿಸಿರ್ತಕ್ಕಂಥದ್ದು. ನನ್ನ ತಂದೆ ಟಿ ರಾಮೇಗೌಡ ಅಂತ ಹೇಳಿಬಿಟ್ಟು, ತಾಯಿ ಪಾರ್ವತಮ್ಮ ಅಂತ ಹೇಳಿಬಿಟ್ಟು. ಇನ್ನು ನಾನು ಹುಟ್ಟು ನಾವೊಂದು 6 ಜನ ಸಹೋದರ ಸಹೋದರಿಯರು. ನಾವು ಅದರ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅವರೆಲ್ಲರೂ ಕೂಡ ವ್ಯಾಸಂಗ ಮಾಡಿ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಸೆಟ್ಲ್ ಆಗಿದ್ದಾರೆ. ಆಲ್ಮೋಸ್ಟ್ ಮಂಡಗದ್ದೆಯಲ್ಲಿ ನನ್ನ ಒಬ್ಬ ತಮ್ಮ ವ್ಯವಸಾಯ ನೋಡಿಕೊಂಡು ಅವನಿದ್ದಾನೆ. ಅವನು ಹಿಂದೆ ಭಂಡಾರ್ಕರ್ ಕಾಲೇಜಿನಲ್ಲಿ ಕುಂದಾಪುರದಲ್ಲಿ ಪ್ರೊಫೆಸರ್ ಆಗಿದ್ದ. ರಿಟೈರ್ಡ್ ಆದಮೇಲೆ ಈಗ ತೋಟ ಜಮೀನು ನೋಡಿಕೊಂಡು ಊರಲ್ಲಿದ್ದಾನೆ ಅಷ್ಟೇ. ಸರ್, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿಂದ ಪ್ರಾರಂಭ ಆಯಿತು, ಮತ್ತು ಕೊನೆ ನಿಮ್ಮ ಕ್ವಾಲಿಫಿಕೇಷನ್ ಎಷ್ಟು, ಮತ್ತು ನಿಮಗೆ ಅಕ್ಷರ ಕಲಿಸಿದ ಮೊದಲ ಗುರುಗಳ ಹೆಸರು ನೆನಪಿದೆಯಾ, ಹಾಗೂ ಅವರ ಹೆಸರನ್ನ ಹೇಳ್ಬೋದಾ? ಖಂಡಿತವಾಗಿ ಹೇಳ್ತೇನೆ ನಾನು. ಅಂದರೆ ನಾನು ಅದೇ ವ್ಯಾಸಂಗ ಮಾಡಿದ್ದೆಲ್ಲ ಮಂಡಗದ್ದೆನಲ್ಲೇನೆ. ಅಲ್ಲಿ NTMS ಸ್ಕೂಲ್ ಅಂತ ಹೇಳಿಬಿಟ್ಟು, ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ ಅಂತ ಹೇಳಿಬಿಟ್ಟು, ಇದು ಸರ್ಕಾರಿ ಶಾಲೆ. 1ನೇ ತರಗತಿಯಿಂದ 8ನೇ ತರಗತಿಗೂ ಅಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವ್ರು ನಾನು. ಅಲ್ಲಿ ನನ್ನ ಬಾಲ್ಯದ ಗುರುಗಳು ಗಂಗಾಧರ್ ಅಂತ ಹೇಳಿಬಿಟ್ಟು, ಅವರು ನನ್ನನ್ನು ಬಹಳ ಮಟ್ಟಿಗೆ ತೀರಿ ಬೆಳೆಸಿದಂಥವ್ರು. ಅವರು ಈವನ್ ನನಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದಂಥವರು ಕೂಡ ಅವರೇನೆ. ಅದರ ಗಣಿತದಲ್ಲಿ ಅವರು ಭಾಳ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ರು. ಹಾಗಾಗಿ ಪ್ರಾಥಮಿಕ ಹಂತಗಳಿಂದಲೂ ಕೂಡ ಸ್ವಲ್ಪ ಗಣಿತದ ಕಡೆ ಒಲವು ಜಾಸ್ತಿ ಇತ್ತು ನನಗೆ. ಹಾಗಾಗಿ ಗಂಗಾಧರ್ ಅವರಿಂದ ಏನಿದ್ರು ಅವರಿಂದ ನಾನು ಬಹಳ ಮಟ್ಟಿಗೆ ಆ ಬಾಲ್ಯದಲ್ಲಿ ಕಲ್ತಿರ್ತಕ್ಕಂಥವನು. ಅಲ್ಲಿ ಹೇಗೆ ಸ್ಲೇಟೆಲ್ಲ ಮೊದಲು ನಮಗೆ ಆ್ಯಕ್ಚುಲ್ ಆಗಿ ಈ ಮರಳು ಹಾಕಿಬಿಟ್ಟು ಮರಳಿನ ಮೇಲೆ ಅಕ್ಷರಗಳನ್ನು ಕೈಯಲ್ಲಿ ತಿದ್ದಿಸ್ತಾ ಇದ್ರು ಆವಾಗ. ನಂತರ ಸ್ವಲ್ಪ ಸ್ಲೇಟ್ ನಂತರ ಕೊಟ್ಟರು. ಹಾಗೆ ಅದು ಮುಂದುವರಿತಾ ಹೋಯಿತು. ಹಾಗಾಗಿ 8ನೇ ತರಗತಿವರೆಗೂ ಕೂಡ ನಾನು ಅಲ್ಲೇ ಮಾಡಿರ್ತಕ್ಕಂಥದ್ದು. ನನ್ನ ಒಂದು ಶಾಲೆಯಲ್ಲಿ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂಥವರು ರುದ್ರಪ್ಪನವರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೆಡ್ ಮಾಸ್ಟರ್ ಆಗಿದ್ದರು ಪ್ರಾಥಮಿಕ ಶಾಲೆಯಲ್ಲಿ. ಅವರು ನಮಗೆ ಇಂಗ್ಲೀಷು ತೆಗೆದುಕೊಡ್ತಾಯಿದ್ರು, ತಿರುಗಪ್ಪ ಅಂತ ಹೇಳಿಬಿಟ್ಟು ಕನ್ನಡ ತೆಗೆದುಕೊಡ್ತಿದ್ರು. ಹೀಗೆ ಎಲ್ಲ ಶಿಕ್ಷಕರು ಕೂಡ ಭಾಳ ಅತ್ಯುತ್ತಮವಾದಂಥ ಒಂದು ಬೋಧನೆಯನ್ನು ಮಾಡ್ತಾಯಿದ್ರು ಅವರು. ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ನಾವು ಸರ್ಕಾರಿ ಶಾಲೆಗಳೇ ಆಗ ಹೆಚ್ಚಾಗಿದ್ದು
ಖಾಸಗಿ ಶಾಲೆಗಳು ಬಹಳ ಕಡಿಮೆ ಆಗ ಇದ್ದಂಥದ್ದು. ಹಾಗಾಗಿ ನನಗೆ ಆ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ಶಿಕ್ಷಕರೇನಿದ್ದಾರೆ ಅವರು ಹೆಚ್ಚಿನ ಮಟ್ಟಿಗೆ ಪ್ರಭಾವ ಬೀರಿರ್ತಕ್ಕಂಥವ್ರು ಅಂತ ನನಗೆ ಅನಿಸುತ್ತೆ. ಆಮೇಲೆ ನಾನು ಪ್ರೌಢಶಾಲೆಗೆ ಶಿವಮೊಗ್ಗ ಹೋದೆ. ಪ್ರೌಢಶಾಲೆ ಅಲ್ಲಿಯ ಸರ್ಕಾರಿ ಶಾಲೆಯಲ್ಲೇ ಪ್ರೌಢಶಾಲೆ, ಅಲ್ಲಿ ನಾನು ವ್ಯಾಸಂಗ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸುಮಾರು ಅಲ್ಲಿ 3 ವರ್ಷಗಳ ಕಾಲ ಅಲ್ಲೇ ಮಾಡಿರ್ತಕ್ಕಂಥದ್ದನ್ನು. ಅದಾದ ಮೇಲೆ ನಾನು PU ಕಾಲೇಜಿಗೆ ಈ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗ ಅಲ್ಲಿ ಸೇರಿಕೊಂಡೆ. ನಾನಲ್ಲಿ PUC ಅಲ್ಲೇ ಆಯಿತು. ನಂತರ ಡಿಗ್ರಿ ಕೂಡ 3 ವರ್ಷದ ಒಂದು BSc ಪದವಿನೂ ಕೂಡ ನಾನು ಅಲ್ಲೇ ಶಿವಮೊಗ್ಗದಲ್ಲೇ ಪಡ್ಕೊಂಡಿರ್ತಾರೆ ಸಹ್ಯಾದ್ರಿ ಕಾಲೇಜಿನಲ್ಲಿ. ನಂತರ ಬಿ ಎಡ್ಗೋಸ್ಕರವಾಗಿ ನಾನೇನು ಬಾಳೆಹೊನ್ನೂರಿಗೆ ಬಂದ ಮೇಲೆ ನನಗೆ ಡೆಪ್ಯೂಟ್ ಮಾಡಿದ್ರು ಅವರು ಇಲ್ಲಿಗೆ ಮೈಸೂರಿಗೆ B.Ed ಕಾಲೇಜ್ಗೋಸ್ಕರವಾಗಿ. ಅಲ್ಲೂ ಕೂಡ ಮರಿಮಲ್ಲಪಾಸ್ ಕಾಲೇಜ್ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಕಾಲೇಜೇ, B.Ed ಕೂಡ ಅಲ್ಲೇ ಆಗಿರ್ತಕ್ಕಂಥದ್ದು 1 ಇಯರ್ B.Ed ಕೋರ್ಸ್. ನಂತರ ನಾನು ಬಾಳೆಹೊನ್ನೂರಿನಲ್ಲಿ ಪೂರ್ತಿ ನನ್ನ ಇಲ್ಲಿವರೆಗೆ ಇರ್ತಕ್ಕಂಥ ಉದ್ಯೋಗವನ್ನು ಇಲ್ಲೇ ಮಾಡಿಕೊಂಡು ಅದನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರಥಮವಾಗಿ ಒಂದು ಪ್ರಶ್ನೆ ಅಂದರೆ, ಮೊದಲನೇ ಶಾಲೆ ನೀವು ಶಿಕ್ಷಕರಾಗಿ ಕೆಲಸ ಮಾಡಿದ್ದು ಬಾಳೆಹೊನ್ನೂರೇ? ಇಲ್ಲ, ನಾನು ಮೊದಲನೇ ಶಾಲೆ ಕೆಲಸ ಮಾಡಿರ್ತಕ್ಕಂಥದ್ದು ಸಾಗರದ ತ್ಯಾಗರ್ತಿ ಅಂತ ಹೇಳಿಬಿಟ್ಟು ಒಂದು ಊರು ಸಾಗರದಲ್ಲಿ. ಹಾಗಾಗಿ ಸಾಗರದ ಒಂದು ಶಾಲೆ ಹಳ್ಳಿ, ಅದು ಸ್ವಲ್ಪ ಸಾಗರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಅಲ್ಲಿ ಪ್ರಾರಂಭ ಮಾಡಿದೆ ನಾನು. ನಂತರ ಏನಾಯಿತು ಅಂತಂದರೆ ಇಲ್ಲಿ ಬಂದ ಮೇಲೆ ನನಗೆ ಇಲ್ಲಿ ಮುಚಲಗೊಪ್ಪದಲ್ಲಿ ಹೂವಣ್ಣವರು ಅಂತ ಹೇಳ್ಬಿಟ್ಟು ನನ್ನ ಸಂಬಂಧಿಕರು ಇದ್ದಾರೆ. ಅವರು ಬಾಳೆಹೊನ್ನೂರಿನಲ್ಲಿ ಒಂದು ಉದ್ಯೋಗ ಇದೆ, ಇಲ್ಲಿ ಹೋಗೋದಾಗಿ ನೋಡಿ ಅಂತ ಇಲ್ಲಿ ಬಂದು ಸುಮ್ಮನೆ ವಿಚಾರಿಸಿದಾಗ ಇಲ್ಲ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಹಾಗಾಗಿ ತಾಗರ್ತಿ ಶಾಲೆಗೆ ನಾನು ಹೋಗೋದು. ನಾನು ಸುಮಾರು 1 ವರ್ಷ ಮಾತ್ರ ಅಲ್ಲಿ 65ನೇ ಇಸ್ವಿಲಿ ಅಲ್ಲಿದ್ದೆ. 65, 66 ಒಂದು SSLC ಬ್ಯಾಚ್ ಇದ್ದು. ನಂತರ 66 ನಂತರ ಪರಿಪೂರ್ಣವಾಗಿ ಬಾಳೆಹೊನ್ನೂರಿನಲ್ಲಿ ನಾನು ಶಿಕ್ಷಕನಾಗಿ ವೃತ್ತಿಯನ್ನು ಪೂರ್ಣ ಮಾಡಿರ್ತಕ್ಕಂಥದ್ದು. ನಿಮ್ಮ ಎಷ್ಟನೇ ವಯಸ್ಸಿಗೆ ಶಿಕ್ಷಕರಾಗಿ ಕೆಲಸ? ನನ್ನ 20ನೇ ವಯಸ್ಸಿಗೆ ನಾನು ಶಿಕ್ಷಕನಾಗಿದ್ದೆ. ನಾನು ಅದಕ್ಕಿಂತ ಮೊದಲು ಶಿಕ್ಷಕನಾಗಲಿಕ್ಕಿಂತ ಮೊದಲು ಅಂದರೆ ಇನ್ನು ಡಿಗ್ರಿ ರಿಸಲ್ಟ್ ಬಂದಿರಲಿಲ್ಲ ನನಗೆ. ಆ ರಿಸಲ್ಟ್ ಬರಲಿಕ್ಕಿಂತ ಮೊದಲು ಶಿವಮೊಗ್ಗದ ಪೋಸ್ಟ್ ಆಫೀಸ್ನಲ್ಲಿ ಹೆಡ್ ಆಫೀಸ್ನಲ್ಲಿ ಅಲ್ಲಿ ಒಬ್ಬ ಕ್ಲರ್ಕ್ ಆಗಿ ಸೇರಿಕೊಂಡಿದ್ದೆ ನಾನು ಅಲ್ಲಿ. ಅಂದರೆ ಅದು ಅಪಾಯಿಂಟ್ಮೆಂಟ್, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅದು. ಆದರೆ ಅಲ್ಲಿ ಕೂಡ ನನಗೆ ಆ ಉದ್ಯೋಗ ಹಿಡಿಸ್ತಿಲ್ಲ. ಯಾಕೆಂತಂದರೆ ನನಗೆ ಕುಳಿತಲ್ಲೇ ಕೆಲಸ ಮಾಡಬೇಕಾಗ್ತಿತ್ತು, ಬಾಕಿಯವ್ರ ಜೊತೆ ಹೆಚ್ಚು ಸಂಪರ್ಕ ಇರ್ತಿರಲಿಲ್ಲ. ಅವೆಲ್ಲದನ್ನು ಗಮನಿಸಿದಾಗ ನನಗೆ ಅನ್ನಿಸ್ತು ಇದು ಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಸುಮಾರು 1 ವರ್ಷ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಮೇಲೆ ಅಲ್ಲಿ ಬಿಟ್ಟುಬಿಟ್ಟು ನಾನು ಶಿಕ್ಷಕ ವೃತ್ತಿಗೆ ತಾಗರ್ತಿಗೆ ಹೋಗಿದ್ದೆ. ಸರ್, ನೀವು ನಮ್ಮ ಗುರುಗಳಾಗಿದ್ದರಿಂದ ನನಗೆ ಪ್ರಶ್ನೆ ಕೇಳಲಿಕ್ಕೂ ಸ್ವಲ್ಪ ಭಯನೇ ಆಗ್ತಾ ಇದೆ ಮತ್ತೆ ಮುಂದೆ ನಿಂತು. ಇನ್ನೊಂದು, ನಾನು ಇಲ್ಲಿ ನಿಮಗೆ ಪ್ರಶ್ನೆ ಕೇಳೋ ಅಂದರೆ ಆ್ಯಂಕರಿಂಗ್ ಅಂತ ಹೇಳೋದಾದರೆ ನಿಮ್ಮ ಪಕ್ಕದಲ್ಲಿ ಕೂತು ಕೇಳ್ತಾ ಇಲ್ಲ, ನಾನು ನಿಮ್ಮ ಒಂದು ಬದಿಯಲ್ಲಿ ಕೂತು ಪ್ರಶ್ನೆನ ಕೇಳ್ತಾ ಇದ್ದೀನಿ. ವೀಕ್ಷಕರೆಲ್ಲ ತಿಳ್ಕೊಬೋದು ಏನಪ್ಪ ಇದು ಯಾರು ಪ್ರಶ್ನೆ ಕೇಳೋರು ಎಲ್ಲೂ ಮುಂದೆನೇ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಾನು ನನ್ನ ಗುರುಗಳನ್ನು ಮಾತ್ರ ಫೋಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದೆನೇ ನಿಂತು ನನ್ನ ಕೆಲಸ ಏನಿದೆ, ನನ್ನ ಪ್ರೆಸೆಂಟ್ ಏನು ಜಾಬ್ ಮಾಡ್ತೀನಿ ಅದನ್ನು ಮುಂದುವರಿಸ್ತೀನಿ. ಹಾಗೆ ಹಲವಾರು ಕುತೂಹಲಗಳು ನನಗಿದೆ, ಕೇಳಲಿಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೇನೋ. ನಾನು ಮತ್ತೆ ಬಾಲ್ಯಕ್ಕೆ ಕೆಣಕ್ತೀನಿ ನಮ್ಮ ಮಾಸ್ಟ್ರನ್ನ. ಸರ್, ಬಾಲ್ಯದಲ್ಲಿ ಈ ಎಲ್ಲ ಮಕ್ಕಳ ಥರನೇ ನೀವು ತುಂಟತನ ಅಥವಾ ಇದನ್ನು ತರಲೆ ಅಂತ ಹೇಳಿದ್ರೆ ಹೆಚ್ಚಾಗುತ್ತೆ ಏನೋ, ಇವೆಲ್ಲ ನಡೀತಾ ಇರ್ತಾ. ಮತ್ತು ಮಂಡಗದ್ದೆ ಹೇಳಿದಾಗ ಆ ಪಕ್ಷಿಧಾಮದ ಹತ್ರ ಏನಾದರೂ ಹೋಗ್ತಾ ಇದ್ರೆ ಸರ್, ಅಲ್ಲಿನ ಆ ಪಕ್ಷಿಧಾಮದ ನೆನಪು ಕೂಡ ನನಗೆ ಕೇಳಬೇಕು ಅಂತ ಇದೆ. ಆಗ ಆ ಪಕ್ಷಿಗಳೆಲ್ಲ ಹೇಗಿತ್ತು ನಿಮ್ಮ ಬಾಲ್ಯದಲ್ಲಿ? ಅಂದರೆ ಈಗಕ್ಕೂ ಆವಾಗಕ್ಕೂ ಭಾರಿ ವ್ಯತ್ಯಾಸ ಇದೆ. ಅಂದರೆ ತುಂಗಾ ತೀರದಲ್ಲೇ ಇರ್ತಕ್ಕಂಥದ್ದು ನಮ್ಮ ಮನೆ. ಆ ಪಕ್ಷಿಧಾಮಕ್ಕೂ ನಮ್ಮ ಮನೆಗೂ ಒಂದು 50ರಿಂದ 100 ಮೀಟರ್ ಅಂತರ ಮಾತ್ರ ಇರ್ತಕ್ಕಂಥದ್ದನ್ನು. ಹಾಗಾಗಿ ಪ್ರತಿನಿತ್ಯ ಪಕ್ಷಿಧಾಮವನ್ನು ನೋಡಿ ಬೆಳೆದಂಥವ್ರು ನಾವು ಅಲ್ಲಿ ಮಂಡಗದ್ದೆನಲ್ಲಿ. ನಂತರ ಬಾಲ್ಯದಲ್ಲಿ ನಾನು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭದಲ್ಲಿ ಇಷ್ಟಪಟ್ಟಿರಲಿಲ್ಲ ನಾನು. ಆಗ ನಮ್ಮ ದೊಡ್ಡ ತಾಯಿಯವರು ನನ್ನ ಕರ್ಕೊಂಡೋಗಿ ಹೇಳ್ಕೊಂಡೋಗಿ ಶಾಲೆಗೆ ಬಿಡ್ತಾ ಇದ್ದರು ನನಗೆ. ಆದರೆ ಪುನಃ ಅಲ್ಲಿಂದ ಓಡಿ ಬರ್ತಾ ಇದ್ದೆ ನಾನು. ಒಂದು ಸಾರಿ ಹೀಗೆ ತುಂಗಾ ಪ್ರವಾಹ ಬರುತ್ತೆ. ಅಲ್ಲಿ ತುಂಗಾ ಪ್ರವಾಹ ಬಂದಾಗ ನೀರು ಎಲ್ಲ ಮನೆ ಹತ್ತಿರ ಎಲ್ಲ ಸ್ವಲ್ಪ ನುಗ್ಗು ಬರೋ ಸಂದರ್ಭದಲ್ಲಿ ನಾನು ಶಾಲೆಗೆ ನೀವೇನಾದರೂ ಕಳಿಸೋದ ನಾನು ತುಂಗಾ ನದಿಗೆ ಬಿದ್ದು ಬಿಡ್ತೀನಿ ಅಂತ ಹೇಳಿಬಿಟ್ಟು ನದಿ ಹತ್ರ ಕೂಡ ನಾನು ಹೋಗಿದ್ದಿದೆ. ಆ ನಂತರ ನನ್ನ ತಮ್ಮ, ನನಗಿಂತ ಚಿಕ್ಕವನು, TR ಶ್ರೀನಿವಾಸಯ್ಯ ಅಂತ ಹೇಳಿಬಿಟ್ಟು ಅವನು ನನ್ನನ್ನು ಶಾಲೆಗೆ ಕರ್ಕೊಂಡು ಹೋದ. ಬಾ ಅಣ್ಣ, ನಾನು ಜೊತೆಗೆ ಬರ್ತೀನಿ. ನಂತರ ಅವನ ಜೊತೆಗೆ ಹೋಗಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾನು ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅವನು ಶಾಲೆಗೆ ಹೋಗಲಿಲ್ಲ, ಅಂದರೆ ಚಿಕ್ಕವನು. ಹಾಗಾಗಿ ನನ್ನ ಶಾಲೆ ಅಲ್ಲಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು. ಸಾಮಾನ್ಯವಾಗಿ ಬುದ್ಧಿವಂತ ಮಕ್ಕಳೆಲ್ಲ ಸ್ಟಾರ್ಟಿಂಗ್ ಶಾಲೆಗೆ ಹೋಗಲ್ಲ ಅನ್ಸುತ್ತಲ್ಲ ಸರ್?
ಅಲ್ಲ ಹಾಗೆ ಅಂತ ಅನಿಸೋದಿಲ್ಲ, ಬಟ್ ಅದೇನಾಗಿತ್ತು, ನಮ್ಮ ಪರಿಸರ ಆಗಿತ್ತು ಆವಾಗ. ನಮ್ಮದೊಂದು ಹಳ್ಳಿಯ ಪರಿಸರ. ಆನಂತರ ನಮ್ಮ ತಂದೆ ವಿದ್ಯಾವಂತರು, ಅವರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಒಂದು 4 ಹೊಡೆತ ಹೊಡೆಯಕ್ಕೂ ಅವರು ಹಿಂಜರಿತಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೆದರಿಕೆ ಇತ್ತು ನನಗೆ. ಜೊತೆಗೆ ತಾಯಿ ಮಮತೆ ಪ್ರೀತಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಆದ್ದರಿಂದ ಶಾಲೆ ಕಡೆ ಹೋಗೋ ಗಮನ ಇರಲಿಲ್ಲ. ಅನಂತರ ಒಂದು ಸಾರಿ ಹೋದ ಮೇಲೆ ನಾನು ಶಾಲೆ ತುಂಬ ಹೊಂದ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಸರ್ ಮತ್ತೆ ನಾನು ಬಾಲ್ಯದಿಂದ ಮತ್ತೆ ಕ್ವಾಲಿಫಿಕೇಷನ್ ಎಲ್ಲ ಕೇಳಿ ಆದಮೇಲೆ ನನಗೆ ವೃತ್ತಿ ಜೀವನದ ಬಗ್ಗೆ ಒಂದಷ್ಟು ಕುತೂಹಲಗಳು. ಸರ್ ಮೊದಲನೇ ದಿನ ಏನು ನೀವು ಆ ತೀರ್ಥಹಳ್ಳಿ ಹತ್ರ ಒಂದು ಶಾಲೆಯಲ್ಲಿ ಪಾಠ ಮಾಡಿದ್ರಿ, ಆ ಪಾಠ ಮಾಡಿದ ದಿನ ಇನ್ನೂ ನೆನಪಿದೆಯಾ? ಮತ್ತು ಯಾವ ಸಬ್ಜೆಕ್ಟನ್ನ ನೀವು ಪಾಠ ಮಾಡಿದ್ರಿ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಸರ್. ಅಲ್ಲೇ ಸಾಮಾನ್ಯವಾಗಿ ನಾನು ವಿಜ್ಞಾನನೂ ಬೋಧನೆ ಮಾಡ್ತಾ ಇದ್ದೆ, ಜೊತೆಗೆ ಗಣಿತನೂ ಬೋಧನೆ ಮಾಡ್ತಾ ಇದ್ದೆ. ಎರಡೂ ಸಬ್ಜೆಕ್ಟ್ ತೆಗೆದುಕೊಳ್ತಿದ್ದೆ ತಾಕರ್ತಲ್ಲಿದ್ದಾಗ. ಹಾಗಾಗಿ ಮಕ್ಕಳು ಅದರಲ್ಲಿ ವಿಶೇಷವಾಗಿ ನನ್ನ ಗಣಿತ ಪಾಠ ಮಾಡ್ತಕ್ಕಂಥ ಒಂದು ರೀತಿ ಏನಿತ್ತು ಅದಕ್ಕೆ ಮಾರು ಹೋಗಿದ್ದರು. ಹಾಗಾಗಿ ತುಂಬ ಹಚ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಸಾಮಾನ್ಯ ಎಲ್ಲರೂ ಕೂಡ ತಿಳಿದಿರ್ತಕ್ಕಂಥದ್ದು ಈ ಎಲ್ಲ ವಿಷಯಗಳಲ್ಲಿ ಸ್ವಲ್ಪ ಗಣಿತ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಆ ಒಂದು ವಿಷಯವನ್ನು ಸುಲಲಿತವಾಗಿ ಹೇಗೆ ಹೇಳೋದು ಅನ್ನೋದನ್ನು ನಾನು ಸ್ವಲ್ಪ ಕರಗತ ಮಾಡಿಕೊಂಡಿದ್ದೆ. ಅದಕ್ಕೆ ಕಾರಣ ಏನು ಅಂತ ನನಗೇ ಗೊತ್ತಿಲ್ಲ ನನಗಿದು. ಹಾಗಾಗಿ ಮಕ್ಕಳನ್ನು ಸ್ವಲ್ಪ ಗಣಿತದ ಕಡೆಗೆ ಬರೋ ಹಾಗೆ ಮಾಡಲಿಕ್ಕೆ ಬೇಕಾದಂಥ ಒಂದು ಪರಿಕರಗಳನ್ನು ಒದಗಿಸ್ತಕ್ಕಂಥದ್ದು, ಅವರಿಗೆ ಕೆಲವು ಮಾಡೆಲ್ಗಳನ್ನು ಮಾಡಿರ್ತಕ್ಕಂಥದ್ದು ಇದೆ. ಗಣಿತದಲ್ಲಿ ಕೆಲವು ಮಾಡೆಲ್ ಮಾಡಿಕೊಂಡು ಅವರಿಗೆ ತೋರಿಸ್ತಕ್ಕಂಥದ್ದನ್ನು, ಆನಂತರ ಗಣಿತಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪುಸ್ತಕಗಳು ಅದೆಲ್ಲ ಮಕ್ಕಳಿಗೆ ನಾನು ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟು ಅದರಲ್ಲಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು. ಹೀಗಾಗಿ ಆ ಮಕ್ಕಳಲ್ಲಿ ಸ್ವಲ್ಪ ಇದು ಸರಳ ನಮಗೆ ಅಂತ ಹೇಳಿ ಮನೋಭಾವ ಬರ್ತಕ್ಕಂಥದ್ದನ್ನು ಕಲಿಸ್ಕೊಂಡೆ. ನನಗೆ ಬಹಳ ಇಷ್ಟ ಆಗಿದ್ದ ಗಣಿತ ಯಾಕೆ ಅಂತಂದರೆ ಆ ಗಣಿತದ ಪಾಠ ಮಾಡುವಾಗ ಸಿಗ್ತಕ್ಕಂಥ ಸಂತೋಷ ಬಾಕಿ ಎಲ್ಲ ವಿಷಯಗಳ ಪಾಠ ಮಾಡಲಿಕ್ಕಿಂತಲೂ ಹೆಚ್ಚು ಸಿಗ್ತಾ ಇತ್ತು ನನಗೆ ಅಂತ ನನಗೆ ಅನಿಸುತ್ತೆ. ಜೊತೆಗೆ ಗಣಿತದಲ್ಲಿ ವಿದ್ಯಾರ್ಥಿಗಳು ಯಾಕೆ ಹಿಂದಿರ್ತಾರೆ ಅಂದರೆ, ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳೋದ ಅಂತಂದರೆ, ಯಾವ ವಿದ್ಯಾರ್ಥಿ ಟೇಬಲ್ಸ್ ಅಂತ ಹೇಳ್ತೇವೆ, ಮಗ್ಗಿ ಅಂತ ಅಂದರೆ ಈ 2ನೇ ಟೇಬಲ್ನಿಂದ ಹಿಡಿದು ನಂತರ 19ರವರೆಗೆ ಯಾವ ವಿದ್ಯಾರ್ಥಿ ಸರಿಯಾಗಿ ಮಗ್ಗಿಯನ್ನು ಹೇಳ್ತಾನೋ ಅವನು ಅಂಥ ವಿದ್ಯಾರ್ಥಿ ಯಾವತ್ತೂ ಗಣಿತದಲ್ಲಿ ಫೇಲೂ ಆಗುವುದಿಲ್ಲ, ಆಸಕ್ತಿ ಬರುತ್ತೆ. ಆದ್ದರಿಂದ ನಾನು ಸಾಮಾನ್ಯ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಮಕ್ಕಳಿಗೆ ಮೊದಲು ಈ ಮಗ್ಗಿಯನ್ನು ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 2 ಮಗ್ಗಿ, 2ರಿಂದನೇ ಪ್ರಾರಂಭ ಆಗ್ತಕ್ಕಂಥ ಮಗ್ಗಿ 19ರವರೆಗೆ ಮಾಮೂಲಿಯಾಗಿರ್ತಕ್ಕಂಥದ್ದನ್ನು ಅದನ್ನು ಕಲ್ತ್ಕೊಂಡ್ರೆ ಅವರು ಗಣಿತದಲ್ಲಿ ಯಾವತ್ತೂ ಕೂಡ ಆಸಕ್ತಿನ ಅವ್ರು ಕಳ್ಕೊಳ್ಳೋದಿಲ್ಲ, ಅದ್ರ ತಾಮಾನ ಮುಂದೆ ಹೋಗ್ತಾರೆ. ನಾನು ಇಷ್ಟು ವರ್ಷ ಒಂದು ಅನುಭವದಲ್ಲಿ, ನಾನು 55 ವರ್ಷದ ಅನುಭವದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಸರ್ ಹಾಗಾದರೆ ಈ ಗಣಿತದಲ್ಲಿ ಸಿಗುವಂಥ ಸಂತೋಷ ಏನು ಸರ್? ಬೇರೆ ಸಬ್ಜೆಕ್ಟಿಗೂ ಗಣಿತದಲ್ಲಿ ಸಿಗುವಂಥ ಸಂತೋಷ ಏನು ಸರ್? ಗಣಿತದಲ್ಲಿ ಸಿಗುವ ಸಂತೋಷ ಅಂತಂದರೆ, ಈಗ ಯಾವುದೇ ಒಂದು ಸಮಸ್ಯೆಯನ್ನು ಬಿಡಿಸುವಾಗ ಮಕ್ಕಳಿಗೆ ಕೊಟ್ಟಾಗ ಅವರು ಅದನ್ನು ಬಿಡಿಸಿದಾಗ ಆ ಸರಿಯಾದ ಉತ್ತರ ಅವ್ರಿಗೆ ಬಂತು ಅಂತ ಹೇಳಿದ್ರೆ ಅವರಿಗೆ ತುಂಬ ಸಂತೋಷ ಆಗುತ್ತೆ ಮನಸ್ಸಿಗೆ. ಏನಾದರೂ ಅದು ಸಮಸ್ಯೆ ಏನಾದರೂ ಕ್ಲಿಷ್ಟ ಅಂತ ಅನಿಸಿದಾಗ ಅದನ್ನು ನಾನು ಸರಳವಾಗಿ ಅವರಿಗೆ ಸ್ವಲ್ಪ ಹೇಳಿಕೊಟ್ಟಾಗ ಅವರೇ ಸಮಸ್ಯೆಯನ್ನು ಬಿಡಿಸೋ ಹಾಗೆ ಮಾಡ್ತೇನೆ ಹೊರತಾಗಿ ನಾನು ಬಿಡಿಸ್ಕೊಡೋದು ಬಹಳ ಕಡಿಮೆ. ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಒತ್ತುಗಳು ಕೊಟ್ಟುಬಿಟ್ಟು ಹೇಗೆ ಮಾಡಬೇಕು ಅದನ್ನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು 1-2 ಹಂತಗಳನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೆ. ನಂತರ ಅವರೇ ಪರಿಪೂರ್ಣವಾಗಿ ಲೆಕ್ಕ ಮಾಡ್ತಾಯಿದ್ರು. ಆಗ ಅವರಿಗೆ ಸಿಗ್ತಕ್ಕಂಥ ಸಂತೋಷ ಇದೆಯಲ್ಲ, ಅದು ಬಾಕಿ ಸಬ್ಜೆಕ್ಟ್ನಲ್ಲಿ ಏನಪ್ಪ ಅಂತಂದರೆ ಬೈಹರ್ಟ್ ಮಾಡಿದ್ರೆ ಬರುತ್ತೆ. ಬಾಕಿ ಸಬ್ಜೆಕ್ಟ್ಗಳನ್ನು ಆ ಪರೀಕ್ಷೆಗೆ ಕಂಠಪಾಠ ಮಾಡಿ ಪರೀಕ್ಷೆಗೆ ಎದುರಿಸ್ತಕ್ಕಂಥವ್ರು ಭಾಳ ವಿದ್ಯಾರ್ಥಿಗಳಿದ್ದಾರೆ. ವಿಷಯ ಸರಿ ಅರ್ಥ ಮಾಡ್ಕೊಡೋದಿಲ್ಲ. ಆದರೆ ಗಣಿತನ ಕಂಠಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮಾಡಿಯೇ ಕಲಿಬೇಕು. ಪರಿಪೂರ್ಣವಾಗಿ ಅದು ತಿಳ್ಕೊಂಡ್ರೆ ಮಾತ್ರ ಸಾಧ್ಯ. ಹಾಗಾಗಿ ಅದು ಸ್ವಲ್ಪ ಕೆಲವರಿಗೆ ಕ್ಲಿಷ್ಟ ಅನಿಸುತ್ತೆ ಹೊರತಾಗಿ ಬೇರೆ ಯಾವ ದೃಷ್ಟಿಯಿಂದ ಗಣಿತ ಕ್ಲಿಷ್ಟ ಅಲ್ಲ, ಅದರಷ್ಟು ಸುಲಭವಾಗಿರ್ತಕ್ಕಂಥ ಪಾಠ ಯಾವುದೂ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾದ್ರೆ ಗಣಿತದಲ್ಲಿ ಸಿಗೋ ಸಂತೋಷ ಪ್ರತಿ ಬಾರಿನೂ ಉತ್ತರ ಹೊಸದಾಗಿರುತ್ತೆ. ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ ಮೊನ್ನೆ ಕೊಟ್ಟಂತ ಉತ್ತರನೇ ಇರುತ್ತೆ. ಗಣಿತದಲ್ಲಿ ಹೊಸ ಉತ್ತರಗಳೇ ಸಿಗುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಬೇರೆ ಬೇರೆ ಆಗಿರುತ್ತೆ ಪ್ರತಿ ಹಂತಗಳಲ್ಲಿ ಕೂಡ. ಸರ್, ನಿಮ್ಮ ಮೊದಲ ಸಂಬಳ ಎಷ್ಟು? ವೃತ್ತಿ ಜೀವನದಲ್ಲಿ ಕೇಳಬೇಕಂತಂದ್ರೆ ಸಂಬಳ ಎಷ್ಟು? ವೃತ್ತಿ ಜೀವನದಲ್ಲೇ ಇನ್ನು ಸಾಕ್ತಾ ಹೋಗ್ತೀವಿ, ನಮ್ಮ ಪ್ರಶ್ನೆಗಳೆಲ್ಲ ವೃತ್ತಿ ಜೀವನದಲ್ಲೇ ಇರುತ್ತೆ. ಸಂಬಳ ಎಷ್ಟು? ಅದನ್ನ ಏನ್ ಮಾಡಿದ್ರಿ ಅನ್ನೋ ಕುತೂಹಲ. ನನಗೆ ಪ್ರಪ್ರಥಮವಾಗಿ ಬಂದಂಥ ಸಂಬಳ ಆ ಪ್ರೌಢಶಾಲೆ ಶಿಕ್ಷಕನಾದ ಮೇಲೆ ಬಾಳೆಹೊನ್ನೂರಿನಲ್ಲಿ
ನಾನು ತೆಗೆದುಕೊಂಡದ್ದು 130 ರೂಪಾಯಿ ಬೇಸಿಕ್ಕು, 23 ರೂಪಾಯಿ DA, ಒಟ್ಟು 153 ರೂಪಾಯಿ ಸಂಬಳ ಮಾತ್ರ ಬರ್ತಾ ಇತ್ತು. ಆ 153 ರೂಪಾಯಿ ಸಂಬಳದಲ್ಲಿ ಒಂದು 50 ರೂಪಾಯಿನಷ್ಟು ನನ್ನ ಸಹೋದರನಿಗೆ ಅಥವಾ ಮನೆಗೆ ಕೊಟ್ಟುಬಿಡ್ತಾ ಇದ್ದೆ ನಾನು. ಉಳಿದಿರ್ತಕ್ಕಂಥ ಒಂದು 50 ರೂಪಾಯಿನಲ್ಲಿ ಊಟ ತಿಂಡಿ ಎಲ್ಲದೂ ಇಲ್ಲಿ ಮನೆ ಬಾಡಿಗೆ ಎಲ್ಲದೂ ಇಲ್ಲಿ ಮುಗಿದು ಹೋಗ್ತಾ ಇತ್ತು ಆ ಕಾಲದಲ್ಲಿ. ಹಾಗಾಗಿ ಒಂದು 15ರಿಂದ 20 ರೂಪಾಯಿ 25 ರೂಪಾಯಿ ಉಳಿತಾಯ ಅದರಲ್ಲೇ ಆಗ್ತಾ ಇತ್ತು ಆ ಕಾಲದಲ್ಲಿ. ಅದ್ರ ಒಟ್ಟು ನನ್ನ ಸಂಬಳ ಇದ್ದಿದ್ದು 153 ರೂಪಾಯಿ ಮಾತ್ರ ಪ್ರಾರಂಭದಲ್ಲಿ. ಹಾಗಾದ್ರೆ ನಾನೊಂದು ಬಾಡಿಗೆ ವಿಚಾರದಲ್ಲಿ ಪ್ರಶ್ನೆ ಕೇಳ್ತೀನಿ. ಅವತ್ತು ಬಾಡಿಗೆ ಮನೆಯಲ್ಲಿ ಇದ್ರೆ ಇವತ್ತು ಬಾಡಿಗೆ ಮನೆಯಲ್ಲೇ ವಾಸ ಇದ್ದೀರ. ಹಾಗಾದ್ರೆ ಅವತ್ತು ಮುಂಚೆ ಕೊಟ್ಟಂತ ಬಾಡಿಗೆ ಮತ್ತೆ ಈಗ ಕೊಡುವಂಥದ್ದು ಅದನ್ನ ಆಸಕ್ತಿ ಇದ್ರೆ ಹೇಳ್ಬೋದು. ಈಗ ಮೊದಲು ಬಹಳ ಕಡಿಮೆ ಅಂತ ಅನಿಸ್ತಾ ಇತ್ತು ನಮ್ಮ ಬಾಡಿಗೆ, ಅಂದ್ರೆ ಆ ಸ್ಯಾಲರಿ ಸರಿಯಾದಂಥ ಬಾಡಿಗೆ ಇತ್ತು. ಆದ್ರೆ ಈಗ ನಾನು ರಿಟೈರ್ಡ್ ಆದ್ಮೇಲೆ ನನಗೆ ಈಗ ಸುಮಾರು ಈ ಬರುತ್ತೆ ಸಂಬಳ ಅಂತಕ್ಕಂಥದ್ದಂತಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ ಸಿಕ್ತು. ಆಮೇಲೆ ಪ್ರತಿ ತಿಂಗಳು ರಿಟೈರ್ಮೆಂಟ್ ಹಣ ಬರುತ್ತೆ. ಬಂದಾಗ ಈಗ ಕೊಡ್ತಕ್ಕಂಥ ಬಾಡಿಗೆ ಆಗ ಹೋಲಿಸ್ಕೊಂಡ್ರೆ ಎರಡು ಒಂದೇ ಅಂತ ಅನಿಸುತ್ತೆ ಒಂದು ರೀತಿಲೂ. ಯಾಕೆಂದ್ರೆ ನಮ್ಮ ಸ್ಯಾಲ್ರಿ ಮತ್ತು ನನಗೆ ಬರ್ತಂಥ ಒಂದು ಇನ್ಕಮ್ ಏನಿತ್ತು, ಈಗ ಇನ್ಕಮ್ ಏನಿದೆ ಹೋಲಿಸ್ಕೊಂಡ್ರೆ ಎರಡು ಒಂದೇ ಅಂತ ಅನಿಸುತ್ತೆ. ಅಂತ ಏನು ವ್ಯತ್ಯಾಸ ಅಂತ ನನಗೆ ಅನಿಸೋದಿಲ್ಲ. ನಮಸ್ತೆ, ನಾನು ಹಿರಿಯಣ್ಣ PR ನಾಗಪ್ಪಗೌಡರವರ ಶಿಷ್ಯ. ನಾನು 8ನೇ ತರಗತಿಗೆ ಪ್ರೌಢಶಾಲೆಗೆ ಸೇರುವಾಗ ಅದೇ ವರ್ಷ ಅವರು ಸಹ ಶಿಕ್ಷಕ ವೃತ್ತಿಗೆ ಆ ಶಾಲೆಗೆ ಸೇರಿದರು. ಯಾಕಂದರೆ ಎಂತಹ ದಡ್ಡ ಹುಡುಗರನ್ನು ಸಹ ಪಾಸ್ ಮಾಡಿಸುವಂಥ ಒಂದು ಚಾಕಚಕ್ಯತೆ ಅವರಲ್ಲಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಳ್ಳುವಂಥ ಒಂದು ಶಿಕ್ಷಣ. ನಾನು BSc B.Ed ಮಾಡಿದ್ದೇನೆ. ಅಲ್ಲಿ ಇಷ್ಟು ಶೈಕ್ಷಣಿಕ ಇದರಲ್ಲೂ ಸಹ ಅಂಥ ಒಬ್ಬ ಟೀಚರನ್ನು ನಾನು ನೋಡಿಲ್ಲ. TRN ಒಬ್ಬರು ಪರಿಪೂರ್ಣ ಶಿಕ್ಷಕ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ಅವರಿಗೆ 70, 77, 78 ವರ್ಷ ಇರ್ಬೋದು. ಇನ್ನೂ ಸಹ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಅಂಥ ಒಂದು ವ್ಯಕ್ತಿ ಯಾರೂ ಸಿಗಲಿಕ್ಕಿಲ್ಲ. ಸೈನ್ಸಲ್ಲಿ ಅತ್ಯಾಧುನಿಕವಾಗಿ ನಮಗೆ ಅದು PUCಯಲ್ಲಿ ಹೋದಾಗ ಭಾಳ ಸುಲಭ ಆಯಿತು. ಯಾಕಂದರೆ ಅವರೇ ಆವಾಗಲೇ ಆ ಸೈನ್ಸ್ ಬಗ್ಗೆ ಅನೇಕ ಕೆಮಿಸ್ಟ್ರಿ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಹೇಳಿದರು. PUCಗೆ ಹೋಗುವಾಗ ನಮಗೆ ಅದು ಇವರೆಲ್ಲ ನಾವಿಲ್ಲಿ ಹೇಳ್ಕೊಟ್ಟಿದ್ರಲ್ಲ ಅನ್ನೋ ಹಾಗೆ ಆಗ್ತಿತ್ತು. ಅಂದರೆ ಅಷ್ಟು ಅವರೇ ಒಂದು ಲ್ಯಾಬೊರೇಟರಿನ ಸೆಟಪ್ ಮಾಡಿ ಅನೇಕ ವಿಷಯಗಳನ್ನು ನಮಗೆ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಇವೆಲ್ಲವನ್ನು ಸಹ ಅವರು ಹೇಳ್ತಿದ್ರು. ಹಾಗೆ ಅವರಲ್ಲಿ ಒಂದು ಭಾಳ ಅದ್ಭುತವಾದ ಕಲೆ ಇತ್ತು. ಎಲ್ಲ ವಿಷಯದಲ್ಲೂ ಸರ್ವ ವಿಷಯದಲ್ಲೂ ಸಹ ಒಂದು ಕಾಲೇಜ್ ಮ್ಯಾನೇಜ್ಮೆಂಟಲ್ಲೂ ಅಷ್ಟೇ. ಯಾಕಂದರೆ ಕಾಲೇಜ್ ಮ್ಯಾನೇಜ್ಮೆಂಟ್, ಶಾಲೆಯ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟು. ಕೇವಲ ಒಬ್ಬರು ಹೆಡ್ ಮಾಸ್ಟರಿಂದ ಮಾತ್ರ ಸಾಧ್ಯವಾಗೋದಿಲ್ಲ. ಇವರು ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಆಗಿದ್ದರು. ಇವರು ಭಾಳಷ್ಟು ಇಡೀ ಶಾಲೆಯನ್ನು ಕಂಟ್ರೋಲ್ ಇಟ್ಕೊಂಡು ಹುಡುಗರಲ್ಲಿ ಡಿಸಿಪ್ಲಿನನ್ನು ಮೂಡಿಸೋದ್ರಲ್ಲಿ ಬಹಳ ಒಂದು ಯಶಸ್ಸನ್ನು ಕಂಡಿದ್ದರು. ಇವರಿಗೆ ಹುಡುಗರೆಲ್ಲ ಹೆದರ್ತಿದ್ರು, ಯಾಕೆಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿದ್ದರು. ಬಹಳ ಒಂದು ಇದರಲ್ಲಿದ್ದರು. ಹಾಗೆ ಅಷ್ಟೇ ಹುಡುಗರನ್ನು ಯಾವುದೇ ಒಂದು ಇದರಲ್ಲಿ ಅದು ಒಂದು ಚರ್ಚಾ ಸ್ಪರ್ಧೆ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಎಲ್ಲ ಒಂದು ಆ್ಯಕ್ಟಿವಿಟೀಸಲ್ಲೂ ಅವರು ಬರ್ತಾಯಿದ್ರು. B.Ed ಮಾಡಿದಿರೋದ್ರಿಂದ ಶಿಕ್ಷಕ ಹೇಗಿರಬೇಕು, ಶಿಕ್ಷಣದಲ್ಲಿ ಯಾವ ರೀತಿ ಪಾಠ ಮಾಡಬೇಕು ಎಲ್ಲವನ್ನೂ ನಮ್ಗೆ ಕಲಿಸ್ತಾರೆ. ಬಹುಶಃ ಅವರು ಮಾಡೆಲ್ ಟೀಚರ್ ಅಂತ ಹೇಳಿದರೆ ತಪ್ಪಾಗಲಾರದು. ಸರ್, ಇನ್ನೊಂದು ಪ್ರಶ್ನೆ. ಶಿಕ್ಷಕ ವೃತ್ತಿ ಬಗ್ಗೆನೇ ನಿಮಗೆ ಹೆಚ್ಚು ಪ್ರಶ್ನೆಗಳಿರೋದ್ರಿಂದ ಇದನ್ನು ಶಿಕ್ಷಕ ವೃತ್ತಿ ಅನ್ನೋದು ನಿಮ್ಮ ಆಯ್ಕೆನ ಅಥವಾ ಪೋಷಕರ ಆಯ್ಕೆನ, ಆಕಸ್ಮಿಕನ ಅಥವಾ ಅನಿವಾರ್ಯವಾಗಿದ್ದ ಜೀವನಕ್ಕೆ? ಇಲ್ಲ, ಇದು ಪರಿಪೂರ್ಣವಾಗಿ ನನ್ನ ಆಯ್ಕೆ. ಯಾಕೆಂತೇಳಿದ್ರೆ ಮೊದಲು ನಾನು ನಿಮಗೆ ತಿಳಿಸ್ದಾಗಿಯೇ ಆ ಅಂಚೆ ಇಲಾಖೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಆದರೆ ನನಗೆ ಅದರಲ್ಲಿ ತೃಪ್ತಿ ಸಿಗ್ತಿರಲಿಲ್ಲ. ಆದರೆ ನಾನು ಆ ಸಂದರ್ಭದಲ್ಲಿ ಕೂಡ ನಾನು ಒಬ್ಬರ ಮನೆಯಲ್ಲಿ ಶಿವಮೊಗ್ಗದಲ್ಲಿ ಊಟಕ್ಕಿದ್ದೆ. ನಾನು ಮನೆಯಲ್ಲಿರ್ತಕ್ಕಂಥ ಅವ್ರ ಮಕ್ಕಳಿಗೆ ಕೂರಿಸ್ಕೊಂಡು ದಿವಸ ಸಂಜೆ ಒಂದಿಷ್ಟು ಪಾಠ ಹೇಳುವಂಥದ್ದು, ಅವರಿಗೆ ಏನಾದರೂ ವಿಷಯಗಳನ್ನು ತಿಳಿಸುವಂಥದ್ದು, ಇದರಲ್ಲೆಲ್ಲ ತುಂಬ ಆಸಕ್ತಿ ಇತ್ತು ನನಗೆ. ಹಾಗಾಗಿಬಿಟ್ಟು ನನಗೆ ಈ ಟೀಚಿಂಗ್ನಲ್ಲಿ ಇದ್ದಂಥ ಒಂದು ಮನಸ್ಸು ಬೇರೆ ಯಾವುದೇ ವಿಷಯಗಳಲ್ಲಿ ನನಗೆ ಖಂಡಿತ ಇರಲಿಲ್ಲ. ಹಾಗಾಗಿಬಿಟ್ಟು ನಾನು ಈ ಶಿಕ್ಷಕ ವೃತ್ತಿನ ಕೈಗೊಳ್ಳಲಿಕ್ಕೆ ಇಷ್ಟಪಟ್ಟೆ. ನಾನು ಸರ್, ಅದಕ್ಕಿಂತ ಮುಂಚೆ ಒಂದು ಪ್ರೇರಣೆ ಅಂತ ಇರುತ್ತಲ್ಲ, ನನಗೆ ಪ್ರೇರಣೆ ಅಂತಂದರೆ ನನ್ನ ಗುರುಗಳು ಅಂತ ಅನ್ಬೋದು. ಏಕೆಂದರೆ ನನಗೆ ಸಿಕ್ಕಂಥ ಅನೇಕ ಶಿಕ್ಷಕರನ್ನೆಲ್ಲ ಗಮನಿಸಿದಾಗ ನಾನು ಹೀಗೆ ಒಬ್ಬ ಶಿಕ್ಷಕನಾಗಬೇಕು ವಿದ್ಯಾರ್ಥಿಗಳ ಜೊತೆಗೆ. ಏಕೆಂದರೆ ಸಾಮಾನ್ಯ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿರ್ತೀವಿ. ಹಾಗಾಗ್ಬಿಟ್ಟು ನನಗೆ ಮಕ್ಕಳ ಜೊತೆಗೆ ಸಿಕ್ಕಷ್ಟು ಸಂತೋಷ ಈ ಪ್ರಪಂಚ ಹೊರಗಡೆ ಎಲ್ಲಿಯೂ ಕೂಡ ನನಗೆ ಸಿಕ್ಕೋದಿಲ್ಲ. ಇವತ್ತು ಕೂಡ ಅಷ್ಟೇ, ನಾನು ಯಾರು ವಿದ್ಯಾರ್ಥಿ ಸಿಕ್ಕರೆ ಅವ್ರ ಜೊತೆಗೆ ಮಾತನಾಡ್ತಾ ಕುಳಿತುಕೊಂಡ್ರೆ ಅಥವಾ ಅವರ ಪಾಠ ಮಾಡ್ತಾ ಇದ್ದರೆ ಅದು ಎಷ್ಟು ಹೊತ್ತು ಹೋದರೂ ಸಮಯ ಹೋದರೂ ನನಗೆ ಗೊತ್ತಾಗೋದಿಲ್ಲ ನನಗೆ. ಹಾಗಾಗಿಬಿಟ್ಟು ನಾನು ಮೊದಲಿಂದಲೂ ಕೂಡ
ಶಿಕ್ಷಕ ವೃತ್ತಿನ ಯಾಕೆ ಆರಿಸ್ಕೊಂಡೆ ಅನ್ನೋದಕ್ಕೆ ಕಾರಣ ಮೂಲ ಪ್ರವೃತ್ತಿಯೇ ನನಗೆ ಮನಸ್ಥಿತಿಯೇ ಪರಿಪೂರ್ಣವಾಗಿ ಅದೇ ಕಾರಣ ಅಂತ ಕಾಣುತ್ತೆ ನನಗೆ. ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದಷ್ಟು ಮರೆಯಲಾಗದ ಕೆಲವೊಂದಷ್ಟು ಘಟನೆಗಳಿರುತ್ತೆ. ಅದರಲ್ಲಿ ಸಿಹಿ ಮತ್ತು ಕಹಿ ಎರಡೂ ಘಟನೆ ಇರುತ್ತೆ. ಯಾವುದ್ಯಾವುದು ಸರ್ ಅದು? ನನಗೆ ಸಿಹಿ ಘಟನೆ ಅಂತಂದರೆ, ಸಾಮಾನ್ಯವಾಗಿ ನಾನು ಪಾಠ ಬೋಧನೆ ಮಾಡಿದಂಥ ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಉದ್ಯೋಗಕ್ಕೆ ಹೋದಾಗ ಅಥವಾ ಸಮಾಜದಲ್ಲಿ ಉನ್ನತ ಸ್ತರಕ್ಕೆ ಹೋದಾಗ ಆಗ್ತಕ್ಕಂಥ ಸಂತೋಷ ಬಹಳ. ಅದಕ್ಕೆ ಒಂದು ಎರಡು ಉದಾಹರಣೆಗಳನ್ನು ನಿಮಗೆ ಕೊಡಬೇಕು ಅಂತಂದರೆ, ಈ ಚಿಕ್ಕಮಗಳೂರು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂಥ ಸುಬ್ರಾವ್ ಅಂತ ಹೇಳಿಬಿಟ್ಟು ಒಬ್ಬರು, ಅವರೀಗ ಯಾವುದೋ ಒಂದು ಈ ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್ ಏನಾಗಿದ್ದಾರಂತೆ ಈಗ. ಆ ವಿದ್ಯಾರ್ಥಿ ನಾನು ಪಾಠ ಬೋಧನೆ ಮಾಡುವಾಗ ಭಾಳ ಆಸಕ್ತಿಯಿಂದ ಮತ್ತು ಕುತೂಹಲದಿಂದ ಕೇಳ್ತಾ ಇದ್ದಾರೆ ನನಗೆ. ಹಾಗಾಗಿ ನನಗೆ ತುಂಬ ಸಂತೋಷವನ್ನು ಕೊಟ್ಟಂತಹದ್ದು ಅಂಥ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಸಂದರ್ಭ ನನಗೆ ಬಹಳ ಮಟ್ಟಿಗೆ ಒಂದು ಸಂತೋಷ ಕೊಟ್ಟಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಹಾಗೆಯೇ ಈಗ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ ನನಗೆ, SS ವೆಂಕಟೇಶ್ ಅಂತ ಹೇಳಿಬಿಟ್ಟು ಚಿಕ್ಕಮಗಳೂರಿನಲ್ಲಿ ಲಾಯರ್ ಆಗಿದ್ದಾರೆ ಅವರು ನಮ್ಮ ಹೈಸ್ಕೂಲಿಗೆ ಇಲ್ಲಿ ಹಳ್ಳಿಯಿಂದ ಬರ್ತಾಯಿದ್ರು. ಹಾಗಾಗಿ ಅವರೂ ಅಷ್ಟೇ ಅಂಥ ವಿದ್ಯಾರ್ಥಿಗಳು ಇದ್ದಿದ್ದರಿಂದಲೇ ನನಗೆ ಪರಿಪೂರ್ಣವಾಗಿ ಈ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಹನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ನನಗೆ ಉಂಟಾಯಿತು ಅಂತ ಕಾಣುತ್ತೆ. ಹಾಗೆ ಕಹಿ ಘಟನೆ ಕೂಡ ಇದರಲ್ಲಿ ಸೇರಿದೆ ಸರ್. ಈ ಪ್ರಶ್ನೆಯಲ್ಲಿ ಕಹಿ ಘಟನೆ ಏನು ಅನ್ನೋದನ್ನು. ಕಹಿ ಘಟನೆ ನನಗೆ ಏನಾಯಿತು ಅಂತಂದರೆ, ನನಗೆ ತುಂಬ ಮನಸ್ಸಿಗೆ ನೋವಾಗಿದ್ದು ಯಾವ ಸಂದರ್ಭ ಅಂತಂದರೆ, ನಮ್ಮ ಜೊತೆಗಿದ್ದಂಥ ಅಂದರೆ ಒಬ್ಬ ಶಿಕ್ಷಕರು ಸ್ವಲ್ಪ ಮನಸ್ಥಿತಿ ಈಗ ನಾವು ಸ್ವಲ್ಪ ಉತ್ತಮವಾಗಿ ಪಾಠ ಮಾಡ್ತಾ ಇದ್ದೆವು, ವಿದ್ಯಾರ್ಥಿಗಳು ಹೆಚ್ಚು ನನ್ನನ್ನು ಆಕರ್ಷಣೀಯವಾಗಿ ಕಾಣ್ತಾ ಇದ್ದದ್ದನ್ನು ಮತ್ತು ಪೋಷಕರು ಹೆಚ್ಚು ಬಂದು ವಿಚಾರಿಸ್ತಾ ಇದ್ದದ್ದನ್ನು ಅದನ್ನೆಲ್ಲ ನೋಡಿ ಅವರ ಮನಸ್ಸಿಗೆ ಸ್ವಲ್ಪ ಏನು ಕಸಿವಿಸಿ ಆಯಿತು ಅಂತ ಕಾಣುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಅವರು ಸ್ವಲ್ಪ ಮನಸ್ಸಿಗೆ ನೋವಾಗೋ ಹಾಗೆ ಒಂದು 2-3 ಮಾತುಗಳನ್ನ ಆಡಿದ್ರು. ಅದು ಬಿಟ್ಟು ನನಗೆ ವೃತ್ತಿ ಜೀವನದಲ್ಲಿ ಎಲ್ಲಿಯೂ ಕೂಡ ಕಹಿ ಘಟನೆ ಅನ್ನೋದು ಇಲ್ಲೇ ಇಲ್ಲ. ಅಂದರೆ ನೀವು ಆ ಶಾಲೆಗೆ ಸೇರುವ ಸಂದರ್ಭದಲ್ಲಿ? ಸೇರಿದ ಸಂದರ್ಭದಲ್ಲಿ, ಪ್ರಾರಂಭದಲ್ಲಿ. ಸೇರಿದ ಸಂದರ್ಭ. ಓಕೆ ಸರ್, ಹಾಗೆ ವಿದ್ಯಾರ್ಥಿ ಮತ್ತು ನಿಮ್ಮ ಮಧ್ಯೆ ಹಾಗೇ ಒಂದು ಬಾಂಧವ್ಯ ಬೆಳೀತಾ ಹೋಗುತ್ತೆ. ಅಂಥದ್ರಲ್ಲಿ ನಿಮಗೆ ಒಂದು ಎಂದೂ ಮರೆಯಲಾರದ ಒಂದು ವಿದ್ಯಾರ್ಥಿ ಇದ್ದಾರೆ ನಮ್ಮದ್ರೆ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಎಂದೂ ಮರೆಯಲಾಗದ ಒಬ್ಬ ವಿದ್ಯಾರ್ಥಿ ಅಂತಂದರೆ ಯಾರು, ಮತ್ತೆ ಅದು ಯಾಕೆ? ಅದೇ ಹೇಳಿದೆ ನಿಮಗೆ, ಆಗ ನಾನು ತಿಳಿಸಿದೆ. ತುಂಬ ನನಗೆ ಮನಸ್ಸಿಗೆ ಹಿಡಿಸಿದಂಥವ್ರು ಸುಬ್ರಾವ್ ಅಂತ ಹೇಳಿಬಿಟ್ಟು ನಿಮಗೆ ಹೇಳಿದೆ. ಹಾಗೆ SS ವೆಂಕಟೇಶ್. ಈ ವಿದ್ಯಾರ್ಥಿಗಳು ಈಗ ಯಾಕೆಂದರೆ ಆಗಲಿಂದ ಇನ್ನೂವರೆಗೂ ಕೂಡ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಆನಂತರ ನನ್ನ ಒಂದು ಶ್ರೇಯೋಭಿಲಾಷೆಗೋಸ್ಕರವಾಗಿ ಅವರು ಸತತವಾಗಿ ವಿಚಾರಿಸ್ತಾ ಇರ್ತಾರೆ. ಅಥವಾ ಇಲ್ಲಿ ಬಾಳೆಹೊನ್ನೂರು ಈ ಕಡೆ ಬಂದಾಗ ಕಂಡು ಹೋಗ್ತಕ್ಕಂಥದ್ದು ಇವತ್ತಿಗೂ ಕೂಡ ಇದೆ. ಅವರು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದರೂ ಕೂಡ ಹಿತ ಅನಿಸುತ್ತೆ ಅವ್ರ ಜೊತೆಗೆಲ್ಲ ಇರ್ತಕ್ಕಂಥದ್ದನ್ನು, ಮಾತನಾಡ್ತಕ್ಕಂಥದ್ದನ್ನು. ಹಾಗಾಗಿಬಿಟ್ಟು ನನಗೆ ಅವರು ಇಷ್ಟ. ಸರ್, ನಿಮ್ಮನ್ನು ತುಂಬ ಕಾಡಿದಂಥ ವಿದ್ಯಾರ್ಥಿ ಇದ್ದೇ ಇರ್ತಾರೆ ಎಲ್ಲದರಲ್ಲೂ. ನಿಮ್ಗೆ ಹೇಗೆ ಇಷ್ಟ ಅನ್ನೋದು ಹಾಗೆ ಕಾಡ್ತಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು. ಅಂದರೆ ತಲೆನೋವು ಅಂತ ಹೇಳ್ಬೋದು ಒಂದು ರೌಂಡಲ್ಲಿ. ಅಂಥ ವಿದ್ಯಾರ್ಥಿ ಇದ್ದಾರಾ? ಹೆಸರು ಬೇಡ, ಇದ್ರ ಅಷ್ಟೊಂದು ಸಾಕು ನಮಗೆ. ಸಾಮಾನ್ಯ ಒಬ್ಬ ಶಿಕ್ಷಕ ಅಂತ ಅಂದ ಮೇಲೆ ಅಂಥ ವಿದ್ಯಾರ್ಥಿಗಳ ಸಮೂಹದ ಜೊತೆಗೆ ನಾವು ಇದ್ದೇ ಇರ್ತೇವೆ. ತುಂಬ ಕಾಡದಂಥ ವಿದ್ಯಾರ್ಥಿಗಳು ಇರ್ತಾರೆ. ಓದೋ ವಿಷಯಗಳಿರ್ಬೋದು, ಅಥವಾ ಅವರು ಹೋಮ್ವರ್ಕ್ ಕೊಡದೇ ಇರ್ತಕ್ಕಂಥ ವಿಷಯಗಳಿರ್ಬೋದು, ಅಥವಾ ಏನೇ ತುಂಟಾಟಗಳು ಮಾಡ್ಕೊಳ್ತಕ್ಕಂಥ ವಿಷಯ ಇರ್ಬೋದು. ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಾವು ಮನಸ್ಸಿಗೆ ಹಚ್ಕೊಳ್ಳಿಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಅಂಥದ್ದೇನ ಕಂಡಾಗ ಅವನನ್ನು ಕಂಡು ಬುದ್ಧಿವಾದ ಹೇಳ್ತಕ್ಕಂಥದ್ದನ್ನು, ಇದನ್ನು ಸ್ವಲ್ಪ ಸರಿಪಡಿಸ್ಕೊಳಪ್ಪ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೆ ಹೊರತಾಗಿ ಅವನಿಗೆ ತುಂಬ ಮಾನಸಿಕವಾಗಿ ತುಂಬ ಹಿಂಸೆ ಆಗೋ ಹಾಗೆ ನಾನು ನಡ್ಕೊಂಡಿದ್ದು ಬಹಳ ಕಡಿಮೆ ಅಂತ ನನ್ನ ಆ ದೃಷ್ಟಿನಲ್ಲಿ. ಹಾಗಾಗಿ ಸ್ವಲ್ಪ ಅವ್ರನ್ನ ಹಾಗೆ ಪರಿವರ್ತನೆ ಮಾಡಲಿಕ್ಕೆ ಮನಸ್ಸು ಮಾಡ್ತಾಯಿದ್ದೆ ಮೊದಲಿಂದ ಹಾಗೆ. ಓಕೆ, ಈ ಕಬ್ಬಿಣದ ಕಡಲೆ ಅಂತ ಹೇಳ್ಬಿಟ್ಟು ನಮಗೆ ಯಾವಾಗಲೂ ಒಂದು ಮಾಮೂಲಿ ಗಣಿತವನ್ನು ಹಾಗೇ ಹೇಳ್ತಾ ಇದ್ರು. ಈಗಲೂ ಅದೇ ಇದೆ. ಆ ಕಾಲದಲ್ಲೂ ಹಾಗೆ ಇತ್ತು, ಈಗಲೂ ಹಾಗೇ ಇದೆ. ಮಕ್ಕಳಿಗೆ, ಹೊಸ ಮಕ್ಕಳಿಗೆ ಗಣಿತ ಅನ್ನೋದು ತುಂಬ ಕಷ್ಟ. ಅದನ್ನು ಜೀರ್ಣ ಮಾಡುವಂಥ ಶಕ್ತಿನ ನೀವು ಕೊಡ್ತಾ ಇದ್ರಿ. ಅದು ಅಷ್ಟು ಸರಳವಾಗಿ ಮಕ್ಕಳಿಗೆ ಹೇಳ್ಕೊಡುವಂಥ ಕಲೆ ಅದು ಹೇಗೆ ಸರ್? ಅದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಹೇಗೆ ಕರಗತ ಆಯಿತು ಅಂತ ಹೇಳ್ಬಿಟ್ಟು. ಅಂದರೆ ನಾನೇನು ಮಾಡ್ತೀನಿ ಅಂತಂದರೆ,
ವಿದ್ಯಾರ್ಥಿಗಳು ಎಷ್ಟೇ ಕ್ಲಿಷ್ಟವಾದಂಥ ಪ್ರಶ್ನೆಗಳಿದ್ದರೂ ಕೂಡ ಅದಕ್ಕೆ ಪೂರಕವಾದಂಥ ಕೆಲವಾರು ಅಂಶಗಳನ್ನು ಮೊದಲು ಹೇಳ್ಕೊಡ್ತಾನೆ. ಈಗ ಉದಾಹರಣೆಗೆ ಒಂದು ಬೀಜಗಣಿತದ ಒಂದು ಪ್ರಶ್ನೆ ತೆಗೆದುಕೊಂಡ್ರೆ ಅದರಲ್ಲಿ ಭಾಳ ಕ್ಲಿಷ್ಟವಾದಂಥ ಒಂದು ಪ್ರಶ್ನೆ ಇದ್ದರೆ ಆ ಒಂದು ಲೆಕ್ಕ ಬಿಡಿಸುವಾಗ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂಥ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸಿ ಆ ಸಣ್ಣ ಸಣ್ಣ ವಿಚಾರಗಳಿಂದ ಸಣ್ಣ ಲೆಕ್ಕಗಳನ್ನು ಮೊದಲು ಮಾಡಿಸಿ ನಂತರ ಅದನ್ನು ಮಾಡಿಸ್ತಾ ಇದ್ದೆ. ಆವಾಗ ವಿದ್ಯಾರ್ಥಿಗಳು ಏನಿಸ್ತಿತ್ತು ಅಂತಂದರೆ ಅದು ಓಹೋ ಇಲ್ಲ ಇದು ಸುಲಭವಾಗಿ ನಾನು ಮಾಡಬಹುದು ಅಂತ ಹೇಳಿಬಿಟ್ಟು ಮನಸ್ಸಿಗೆ ಅವರಿಗೆ ಬರ್ತಾ ಇತ್ತು. ಹಾಗಾಗಿಬಿಟ್ಟು ಯಾವುದೇ ಕ್ಲಿಷ್ಟವಾದಂಥ ಗಣಿತದ ಸಮಸ್ಯೆ ಇದ್ದರೂ ಕೂಡ ನನ್ನ ದೃಷ್ಟಿ ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಅದನ್ನು ಎಷ್ಟು ಸರಳವಾಗಿ ಸಾಧ್ಯವೋ ಅಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ, ಅವರಿಗೆ ಮನದಟ್ಟು ಮಾಡಿಸ್ಲಿಕ್ಕೂ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅನುಭವದಿಂದ ಹೇಳ್ತಕ್ಕಂಥ ಮಾತಾಡೋಣ. ನೀವು ಗಣಿತ ಅಲ್ಲದೆ ಕನ್ನಡದಲ್ಲೂ ಕೂಡ ಪಾಂಡಿತ್ಯ ಪಡ್ತಿದ್ರಿ, ಕನ್ನಡ ಪಾಠನೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಿದ್ರಿ. ಆ ಮಕ್ಕಳು ಇಷ್ಟಪಟ್ಟು ಕೇಳ್ತಾಯಿದ್ರು. TRN ಸರ್ ಕ್ಲಾಸಿಗೆ ಬರ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಸಂತೋಷ. ಯಾಕೆ ಅಂತಂದರೆ ಸರ್ ಹೊಡಿಯಲ್ಲ ಅದೊಂದಿತ್ತು ಮೇಯ್ನಾಗಿ. ಬೇರೆಯವರೆಲ್ಲ ಆ ದಿನಗಳಲ್ಲಿ, ಈಗೆಲ್ಲ ದಂಡಂ ದಶಗುಣಂ ಇಲ್ಲ, ಆ ದಿನಗಳಲ್ಲಿ ಎಲ್ಲರೂ ಹೊಡಿತಿದ್ದ ಸಂದರ್ಭದಲ್ಲಿ TRN ಸರ್ ಹೊಡಿತಾ ಇದ್ದಿಲ್ಲ. ಇದು ನಮಗೆ ಗೊತ್ತಿತ್ತು. ಹಾಗಾಗಿ ನೀವು ನಿಮ್ಮ ಪಾಠನ ಇಷ್ಟಪಟ್ಟು ಕನ್ನಡ ಪಾಠನೂ ಕೂಡ ಕೇಳ್ತಿದ್ರು. ಅದು ಹೇಗೆ ಸರ್? ಬರೀ ಗಣಿತ ಅಲ್ಲದೆ ಕನ್ನಡನೂ ಕೂಡ ಹೇಗೆ ಸರ್ ಇದು? ಅಲ್ಲಿ ಕನ್ನಡ ಒಂದು ಸಾಹಿತ್ಯದಲ್ಲಿ ನನಗಿಂತ ಮೊದಲಿಂದಲೂ ಕೂಡ ಆಸಕ್ತಿ ಇತ್ತು. ಹಾಗಾಗಿಬಿಟ್ಟು ಕನ್ನಡದ ಅನೇಕ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ಅದರಲ್ಲಿ ನನಗೆ ಕನ್ನಡದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ತಿರುಕಪ್ಪನವರು ಅಂತ ಹೇಳಿಬಿಟ್ಟು ಒಬ್ಬರು ಶಿಕ್ಷಕರು ಬಹಳ ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದ್ರು ಅವರು. ನಂತರ ಈ ಪ್ರೌಢಶಾಲೆಗೆ ಬಂದ ಮೇಲೂ ಮತ್ತು ಈ PUC ಮತ್ತು ಡಿಗ್ರಿಗೆ ಬಂದು ಕೂಡೋದು ಅಲ್ಲಿಯೂ ಕೂಡ ಅಷ್ಟೇ ನನಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಉಪನ್ಯಾಸಕರು ತುಂಬ ಹಿಡಿಸಿದ್ರು. ಆದ್ದರಿಂದ ನಾನು ಕನ್ನಡದಲ್ಲಿ ಸ್ವಲ್ಪ ಆಸಕ್ತಿ ಬೆಳೆಸ್ಕೊಳ್ಬೇಕಾದ್ರೆ ಆ ಕೆಲವು ಉಪನ್ಯಾಸಕರೇ ಅಲ್ಲಿ ಭಾಳ ಮುಖ್ಯವಾಗಿ ಕಾರಣ ಅಂತ ಅನಿಸುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ P. ಲಂಕೇಶ್ರವರು, ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥವರು. ಅವರ ರೀತಿಯ ಅವ್ರು ತೆಗೆದುಕೊಡ್ತಕ್ಕಂಥ ಪಾಠ ಅಲ್ಲಿ ಇಂಗ್ಲೀಷ್ ಆಗಿದ್ರು ಕೂಡ ಕನ್ನಡದಲ್ಲಿ ಪ್ರಬುದ್ಧ ತುಂಬ ಪ್ರಬುದ್ಧತೆ ಇತ್ತು ಅವರಿಗೆ. ಅವರು ಕನ್ನಡದಲ್ಲಿ ಬಹಳ ಸರಳವಾಗಿ ಹೇಳ್ಕೊಡ್ತಾ ಇದ್ರು, ಜೊತೆಗೆ ಭಾಷಣ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿ 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 ನಮಗೂ ಹಾಗೆ ಮಾಡಬೇಕು ಅಂತ ಅನ್ನಿಸ್ತು. ಆ ಮಾತುಗಾರಿಕೆ ಸಾಮಾನ್ಯ ಕಲೀಲಿಕ್ಕೆ ಕಾರಣ ಒಂದು ರೀತಿಯಲ್ಲಿ P. ಲಂಕೇಶ್ವರವ್ರ ಕಾರಣ ಅಂತ ಕಾಣುತ್ತೆ ನನಗೆ. ಸರಿ ಸರ್, ಉತ್ತಮವಾದ ಉತ್ತರ. ನನಗಂತೂ ಸಂತೋಷ ಆಯಿತು ಸರ್. ಹಾಗೆ ನಾನು ಇನ್ನೊಂದು ಪ್ರಶ್ನೆನ ಕೇಳಬೇಕು. ಇದಿಷ್ಟು ಕನ್ನಡ ಗಣಿತ ಜೊತೆಗೆ ಇನ್ನೂ ಬೇರೆ ವಿಷಯಗಳನ್ನ ಬೋಧಿಸಿದಿರಿ ಸರ್ ನೀವು? ಬೇರೆ ವಿಷಯ? ಹೌದು, ಗಣಿತ ಅಲ್ಲದೇ ವಿಜ್ಞಾನ ಸಾಮಾನ್ಯವಾಗಿ ಹೆಚ್ಚು ಬೋಧನೆ ಮಾಡಿದ್ದೀನಿ ನಾನು. ಅದರಲ್ಲಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ನಾನು ಡಿಗ್ರಿ ನಮಗಿದ್ದಿದ್ದು ಕೇವಲ ನಾನು ಸ್ಟಡಿ ಮಾಡಿದ್ದು ಆ್ಯಕ್ಚುಲಾಗಿ ವ್ಯಾಸಂಗ ಮಾಡಿದ್ದು ಡಿಗ್ರಿನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಮಾತ್ರ. ನಾನು ಗಣಿತವನ್ನು ಅಷ್ಟಾಗಿ ತೆಗೆದುಕೊಳ್ಳೋದು ಮೈನರ್ ಸಬ್ಜೆಕ್ಟ್ ಅಂತ ತೆಗೆದುಕೊಂಡಿದ್ದೆ ನಾನು. ಆದರೆ ಪ್ರೌಢಶಾಲೆಗೆ ಶಿಕ್ಷಣಕ್ಕೆ ಬಂದ ಮೇಲೆ ನನಗೆ ಗಣಿತದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚು ಬೆಳ್ಕೊಂಡು ಹೋಗ್ತು. ಹಾಗೆ ನಾನು ಡಿಗ್ರಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿನೂ ಮಾಡಿದ್ರು ಕೂಡ, ಭೌತಶಾಸ್ತ್ರ ರಸಾಯನಶಾಸ್ತ್ರ ಮಾಡಿದ್ರು ಕೂಡ ಗಣಿತದಲ್ಲಿ ಯಾಕೆ ಆಸಕ್ತಿ ಬಂತು ಅನ್ನೋದು ನನಗೆ ಅದು ಅರಿವಿಲ್ಲದ ಹಾಗೆ ಆಯ್ತು ನನಗೆ. ಹಾಗಾಗಿ ಗಣಿತನೇ ನಾನು ಹೆಚ್ಚಾಗಿ ಪಾಠ ಮಾಡ್ಕೊಳ್ತಾನೆ ಹೋದೆ. ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಯಿತು ಅಂತ ನನಗನ್ನಿಸ್ತು. ಹಾಗಾಗಿ ವಿಜ್ಞಾನ ಬೋಧನೆಯೂ ನಾನು ಮಾಡಿದ್ದೀನಿ. ಜೊತೆಗೆ ಅನೇಕ ಮಾಡೆಲ್ಗಳನ್ನು ಮಾಡಿದ್ದೇನೆ. ವಿದ್ಯಾರ್ಥಿಗಳ ರಾಜ್ಯ ಮಟ್ಟದವರೆಗೂ ಕೂಡ ಕೆಲವು ಮಾಡೆಲ್ಗಳನ್ನು ಮಾಡಿ ಬೆಂಗಳೂರಿಗೆ, ನಂತರ ಒಂದು ಸಲ ಹೈದರಾಬಾದಿಗೆ ವಿದ್ಯಾರ್ಥಿಗಳು ಕೂಡ ಕರ್ಕೊಂಡು ಹೋಗಿದ್ದೇನೆ. ಅದು ಎಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ಗಳನ್ನು ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನಾನು ಕೊಡ್ತಾ ಇದ್ದೆ. ಭೌತಶಾಸ್ತ್ರ ಪಾಠ ಮತ್ತು ರಸಾಯನಶಾಸ್ತ್ರ ಎರಡೂ ಕೂಡ, ಅದರಲ್ಲೂ ಕೂಡ ನನಗೆ ಇವತ್ತಿಗೂ ಕೂಡ ಮಾಡಲಿಕ್ಕೆ ಮನಸ್ಸು. ಬಟ್ ಏನಾಗುತ್ತೆ, ಇಲ್ಲೇ ಹೋದರೂ ಶಾಲೆಗೆ ಹೋದಾಗ ಸರ್ ನೀವು ಗಣಿತ ಮಾಡಿ ಅಂತ ನನಗೆ ಬಿಟ್ಟುಬಿಡ್ತಾರೆ. ಹಾಗಾಗಿ ಗಣಿತನೇ ಹೆಚ್ಚು ಹಚ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ಸರ್ ಮಕ್ಕಳಿಗೆಲ್ಲ ಹೊಡಿತಿದ್ರ ಸರ್ ನೀವು ಅವಾಗ ಆ ಟೈಮ್? ಇಲ್ಲ, ಅದು ಹೈಸ್ಕೂಲ್ ಹಂತಗಳಲ್ಲಿ ಸ್ವಲ್ಪ ಹೌದು. ಅಂದರೆ TRN ಅಂತಂದರೆ ಹೊಡೆತ. ಆ ಹೊಡೆತ ಇಲ್ಲದೆ ಹೋಗಿದ್ದರೆ ಆಗ ಮಕ್ಕಳು ಕೇಳ್ತಾ ಇರಲಿಲ್ಲ ಅಂತ ಕಾಣುತ್ತೆ. ನಾನೇನಾದರೂ ಕಾರ್ನಲ್ಲಿ ಬರ್ತಿದ್ರೆ ಯಾವ ವಿದ್ಯಾರ್ಥಿ ಹತ್ತಿರ ಇರ್ತಿರ್ಲಿಲ್ಲ. ಅಲ್ಲಿ ಇವನ್ ಮುಖ್ಯೋಪಾಧ್ಯಾಯರು ಬಂದರು, ಹುಡುಗರು ಸ್ವಲ್ಪ ಓಡಾಡ್ಕೊಂಡಿರ್ತಿದ್ರು. ಅದು TRN ಏನಾದರೂ ಕಾರಣರಿಗೆ ಬಂದರು ಅಂತಂದರೆ ಒಬ್ಬರು ಅಲ್ಲಿ ನಿಂತ್ಕೊಳ್ತಾನೆ ಇರಲಿಲ್ಲ. ಅದು ಕಾರಣ ಸ್ವಲ್ಪ ಹೊಡೆತಾನೂ ಇತ್ತು ನಂದು ಅಂತ ಅನಿಸುತ್ತೆ. ಅದು ಕಾರಣ ಇರ್ಬೋದು. ಬಟ್ ಅತಿಯಾಗಿ ನಾನು ಹೊಡೆದಿರಲಿಲ್ಲ. ಯಾವುದಕ್ಕೆ ಶಿಕ್ಷೆ ಇಲ್ಲಿ ಕೊಡಬೇಕು ಅವಾಗ, ಯಾಕೆಂದರೆ ಆಗ ಇತ್ತೀಚೆಗಿಲ್ಲ ಬಿಡಿ, ಇದು ಹೊಡೆತ ಬಿಟ್ಟೋಯ್ತು. ಆ ಕಾಲದಲ್ಲಿ ನಮ್ಮನ್ನ ಯಾರು ಕೇಳ್ತಿರ್ಲಿಲ್ಲ. ತಂದೆ ತಾಯಿಗಳು ಕೂಡ ಹೇಳ್ತಿದ್ರು, ಸರ್ ನೀವು ಸುಮ್ಮನೆ ಮಾತಿನಲ್ಲಿ ಹೇಳಬೇಡಿ, ಎರಡು
ಬಡಿದು ಪಾಠ ಹೇಳಿ ನೀವು ಆವಾಗಲೇ ಸರಿಯಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಆ ಕಾಲದಲ್ಲಿ. ತಂದೆ ತಾಯಿಗಳ ನೋಡಿ ಈಗಕ್ಕೂ ಈಗ ಬಹಳ ವ್ಯತ್ಯಾಸ ಇದೆ. ಕಾರಣ ಏನಪ್ಪಾ ಅಂದ್ರೆ, ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಕಾರಣ ಏನಪ್ಪಾ ಅಂದ್ರೆ, ಆವಾಗ ಸಾಮಾನ್ಯ ಒಂದು ಸಂಸಾರದಲ್ಲಿ ಒಬ್ಬ ತಂದೆ ತಾಯಿ ಅಂತಂದ್ರೆ ಕಡಿಮೆ ಅಂತಂದ್ರೆ 14 ಮಕ್ಕಳು ಇರ್ತಿದ್ರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ 1 ಹೆಚ್ಚು ಅಂತಂದ್ರೆ 2. ಹಾಗಾಗಿ ಸ್ವಲ್ಪ ಮುದ್ದು ಜಾಸ್ತಿ ಆಯಿತು, ಅವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಶಿಕ್ಷಕರು ಏನಾದರೂ ಸ್ವಲ್ಪ ಬೈದರೆ ಅಥವಾ ಹೊಡೆದ್ರೆ ಅದನ್ನು ಬಂದು ವಿಚಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ನಾವು ಶಿಕ್ಷಕರೆಲ್ಲ ಹೊಡೆಯೋದು ಸಾಮಾನ್ಯವಾಗಿ ಬಿಟ್ಬಿಟ್ಟಿದ್ದೀವಿ, ಬೈಯೋದು ಬಹಳ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾದರೆ ಪುಣ್ಯ ಅಂತಂದರೆ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ, ನಾವೆಲ್ಲ ರಿಟೈರ್ಮೆಂಟ್ ಟೈಮಲ್ಲಿ ಬಂದ್ವಿ, ಸ್ವಲ್ಪ ನಾವು ನೋಡಿದ್ದು ಶಾಂತ ಸ್ವರೂಪದ ಟಿಆರ್ಎನ್ ಸರ್ ಅನ್ಕೊಳ್ತೀನಿ. ಹೌದಾ ಸರ್? ರಿಟೈರ್ಮೆಂಟ್ ಟೈಮಲ್ಲಿ ಸ್ವಲ್ಪ ಆ ಥರ ಎಲ್ಲ ಇಲ್ಲ ಅನ್ಕೊಳ್ತೀನಿ. ಇಲ್ಲ, ರಿಟೈರ್ಮೆಂಟ್ ಟೈಮ್ನಲ್ಲಿ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಂತಂದರೆ ಸುಮಾರು 2001ರಲ್ಲಿ ರಿಟೈರ್ ಆದ ನಾನು. 1990ರವರೆಗೂ ಸ್ವಲ್ಪ ಹಾಗೆ ಇದ್ದೆ ನಾನು. ನಂತರ ಸ್ವಲ್ಪ ನನ್ನಲ್ಲೇ ಕೆಲವೆಲ್ಲ ಸ್ವಲ್ಪ ಬದಲಾವಣೆಗಳನ್ನು ನಾನು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬರೀ ತಿಳುವಳಿಕೆ ಹೇಳೋದ್ರಲ್ಲೇ ಹೆಚ್ಚು ಕಾಲವನ್ನು ಕಳೆದು ಅದರಲ್ಲೇ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸ್ವಲ್ಪ ಹೊಡೆತ ಅವಾಗ ಕಡಿಮೆ ಮಾಡಿದ್ದೆ ನಾನು ಅಷ್ಟೇ. ಹಾಗಾದರೆ ಒಟ್ಟು ವೃತ್ತಿ ಜೀವನದ ಮೊತ್ತ ಏನಾಯ್ತು ಸರ್? ಎಷ್ಟು ಅಂದರೆ ವೃತ್ತಿ ಜೀವನ ಎಷ್ಟು ವರ್ಷ ಈಗ ವೃತ್ತಿ ಜೀವನ ಮಾಡಿದೆ? ಈಗ ಸುಮಾರು ಇದು 55ನೇ ವರ್ಷದಲ್ಲಿ ಕೂಡ ಈಗ 55 ವರ್ಷ ಆಯ್ತು. ಈಗ ನಾನು ಆ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಾ ನಿರಂತರವಾಗಿ ಮಾಡ್ತಾ ಇದ್ದೇನೆ. ನಾನು ರಿಟೈರ್ಡ್ ಆದ ಮರುದಿವಸನೇ ನನ್ನದೇ ಪ್ರತ್ಯೇಕವಾದಂಥ ಒಂದು ಟ್ಯೂಷನ್ ಕ್ಲಾಸ್ ಅಂತ ಮಾಡಿಕೊಂಡು ಸುಮಾರು 40 ವಿದ್ಯಾರ್ಥಿಗಳು ಪಾಠಕ್ಕೆ ಬರ್ತಾಯಿದ್ರು. ಅದು ಆನಂತರ ಬೇರೆ ಬೇರೆ ಶಾಲೆಗೆ ಹೋದೆ. ಅದರಲ್ಲಿ ಒಂದು ಸಂಗಮೇಶ್ವರಪೇಟೆಯಲ್ಲಿರ್ತಕ್ಕ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಸ್ವಲ್ಪ ದಿವಸ ಅಲ್ಲಿ ಶಿಕ್ಷಕನಾಗಿ ಅಲ್ಲಿ ಕೆಲಸ ಮಾಡಿದೆ. ನಂತರ ಜ್ಯೋತಿರ್ವಿಕಾಸ್ ಅಂತ ಹೇಳ್ಬಿಟ್ಟು ಕಡಬಿಗೆ ಅಲ್ಲಿ ಕೆಲವು ದಿವಸ ಮಾಡಿದೆ. ನಂತರ ಸಂಗಮೇಶ್ವರಪೇಟೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆದಾಗ ಟೀಚರ್ಸ್ ಇರಲಿಲ್ಲ, ನಾನು ರಿಟೈರ್ಮೆಂಟ್ ಆದಾಗ. ಆವಾಗ ಬಹಳ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ಕೆಲವು ದಿವಸ ಅಲ್ಲಿ ಕೂಡ ಪಾಠ ಮಾಡ್ಕೊಂಡು ಬಂದೆ. ಹಾಗೆ ನಿರ್ಮಲಾ ಕಾನ್ವೆಂಟ್ ಇಲ್ಲಿ ಬಾಳೆಹೊನ್ನೂರಲ್ಲಿರ್ತಕ್ಕಂಥದ್ದು ಅಲ್ಲೂ ಪ್ರೌಢಶಾಲೆಯಲ್ಲಿ ಪಾಠ ಮಾಡ್ತಾ ಬಂದೆ. ಹೀಗಾಗಿ ನಾನು ನಿರಂತರವಾಗಿ ಶಾಲೆಗಳಿಗೆ ಹೋಗಿ ಪಾಠ ಬೋಧನೆ ಮಾಡ್ತಕ್ಕಂಥದ್ದಾಯಿತು. ಖಾಸಗಿಯಾಗಿ ಕೆಲವು ವರ್ಷಗಳು ಮಾಡಿದೆ ಟ್ಯೂಷನ್ ಅಂತ ಹೇಳ್ಬಿಟ್ಟು. ನಂತರ ಅದು ಟ್ಯೂಷನನ್ನು ನಿಲ್ಲಿಸಿದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಟ್ಯೂಷನ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 3, 4, 5 ಶಾಲೆಗಳಿಂದ ಬರ್ತಾಯಿದ್ರು. ಅವರ ಮನೋಭಾವಗಳು ಬೇರೆ ಬೇರೆ ಇತ್ತು. ಸಾಮಾನ್ಯ ಅವರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ನನ್ನ ಹೆಚ್ಚಿನ ಕಾಲ ವ್ಯಯ ಆಗ್ತಾಯಿತ್ತು. ಅದನ್ನೆಲ್ಲ ಗಮನಿಸಿ ಟ್ಯೂಷನ್ ನಿಲ್ಲಿಸೋದು ಒಳ್ಳೆಯದು, ಅದರ ಬದಲು ಶಾಲೆಗೆ ಹೋಗಿ ಮಕ್ಕಳಿಗೆ ಅಲ್ಲೇ ಪಾಠ ಬೋಧನೆ ಮಾಡಿ ಬರೋದು ಒಳ್ಳೆಯದು ಅಂತ ಅನಿಸ್ತು. ಆದರೆ ಇವತ್ತು ಕೂಡ ಟ್ಯೂಷನ್ ಅಂತ ಹೇಳಿದ್ರೆ ನಾನು ಮನೆಗೆ 4 ರಿಂದ 5, 6, 8, 10 ಮಕ್ಕಳು ಬರ್ತಾ ಇರ್ತಾರೆ. ಪಾಠ ಸಂಜೆ ಒಂದು 6 ಗಂಟೆವರೆಗೆ ಹೇಗೆ ಕಳಿಸ್ತಾನೆ ಇರ್ತೀನಿ ಇವತ್ತು ಕೂಡ. ಅಂದರೆ ಟ್ಯೂಷನ್ ಅಂತ ಅವರೊಂದು ಫೀಸ್ ತೊಗೊಳ್ಳೋದು ಮತ್ತೊಂದು ಏನು ಕೂಡ ಮಾಡಿದೆ ಎಷ್ಟೋ ವರ್ಷಗಳಾಯ್ತು ನಾನು. ಹಾಗಾದ್ರೆ ಇವತ್ತು ಮನೆ ಬಾಗಿಲು ಯಾರಾದರೂ ಏನಾದರೂ ಗೊತ್ತಿಲ್ಲ ಅಂತ ಬಂದರೆ, ಎಷ್ಟು ವಿದ್ಯಾರ್ಥಿಗಳು ಬಂದರೂ ಕೂಡ ಅವ್ರು ಕೂರಿಸ್ಕೊಂಡು ಇಲ್ಲಿ ಸುಮಾರು ಒಂದು 20-25 ಮಕ್ಕಳನ್ನ ಇಲ್ಲೇ ಈ ಹಾಲ್ನಲ್ಲೇ ಕೂರಿಸ್ಕೊಂಡು ನಾನು ಪಾಠ ಮಾಡಿದ್ದು ಇದೆ. ಅದು ನಿರಂತರವಾಗಿ ತಿಂಗಳಿಗಟ್ಟಲೆ ಪಾಠ ಮಾಡಿದ್ದು ಇದೆ. ಯಾರ ಹತ್ರ ನಾನು ಟ್ಯೂಷನ್ ಫೀಸ್ ಅಂತ ತೆಗೆದುಕೊಂಡಿಲ್ಲ. ಅದು ಇಲ್ಲಿ ಬೇಡ ಅಂತ ತೀರ್ಮಾನ ಮಾಡಿಬಿಡ್ತೀನಿ. ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋದೇ ನನಗೊಂದು ಸಂತೋಷ, ಆ ಮಕ್ಕಳ ಜೊತೆಗೆ ಇರೋದೇ ಒಂದು ಸಂತೋಷ. ಹಾಗಾಗಿಬಿಟ್ಟು ನಾನು ಹಣದ ಒಂದು ದೃಷ್ಟಿಯಿಂದ ಶಾಲೆಗೆ ನಿವೃತ್ತರಾದ ಮೇಲೆ ಹೋದೆ ಅಂತ ನನಗೆ ಅನಿಸೋದಿಲ್ಲ. ಭಾಳ ಮಕ್ಕಳ ಜೊತೆಗೆ ಇರಬೇಕು ಅಂತ ಹೇಳಿ ಇಷ್ಟಪಟ್ಟು ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದನೇ ನಾನು ನಿರಂತರವಾಗಿ ಶಿಕ್ಷೆ ಕೊಡ್ತಿದ್ದೀನಿ ಅಷ್ಟೇ. ಹಾಗಾದರೆ ವೃತ್ತಿ ಜೀವನದ ಎಷ್ಟು ವರ್ಷಗಳು, ಅಂದರೆ ಈಗ ವೃತ್ತಿ ಜೀವನ ಎಷ್ಟು ವರ್ಷ ಆಯಿತು? 55 ವರ್ಷಗಳಾಯಿತು ಇಲ್ಲಿಗೆ. ಯಾಕೆಂದರೆ ಇದು ಈ ವರ್ಷ ನಾನು ಪಾಠ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು 56ನೇ ಬ್ಯಾಚ್ SLC ವಿದ್ಯಾರ್ಥಿಗಳಿಗೆ. 9th ವಿದ್ಯಾರ್ಥಿಗಳು ಪಾಠ ಮಾಡ್ತೇನೆ. ಯಾಕೆಂದರೆ 9th ಸ್ವಲ್ಪ ಪಾಠ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ SLC ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅದು ಗಣಿತ ಪಾಠ ಅನ್ನೋ ಒಂದು ದೃಷ್ಟಿಯಿಂದ. ಹಾಗಾಗಿಬಿಟ್ಟು ಇದು 56ನೇ ಬ್ಯಾಚ್ ಈಗ ನಾನು SLC ಪಾಠ ನಿರಂತರವಾಗಿ ಮಾಡ್ತಾ ಇರೋದು. SLC 56ನೇ ಬ್ಯಾಚ್. ಹಾಯ್ ನಮಸ್ಕಾರ, ನಾನು ಅವಿನಾಶ್ ಇವನ್, TV9 ಕನ್ನಡದ ಆ್ಯಂಕರ್. ನನಗೆ ತುಂಬ ಹೆಮ್ಮೆ ಇದೆ TRN ಸರ್ ಅವರ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕಂದರೆ TRN ಅವರ ಈ ಪಾಠದ ಶೈಲಿ, ಅವ್ರು ಹೇಳ್ಕೊಳ್ಳುವಂಥ ರೀತಿಯೇ ಭಾಳ ವಿಶೇಷ. ಸೊ ಜೊತೆಗೆ ನನಗೆ ಯಾಕೆ ಭಾಳ ವಿಶೇಷ ಅಂತಂದರೆ ನನ್ನದೊಂದು ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು. ಯಾಕಂದರೆ ನಾನು 8th C-ಯಲ್ಲಿದ್ದಾಗ ಎಲ್ಲರ ಹಾಗೆ ನನಗೂ ಕೂಡ ಮ್ಯಾಥ್ಸ್ ತುಂಬ ಟಫ್ ಸಬ್ಜೆಕ್ಟ್, ಅದು ತುಂಬ ಕಷ್ಟ ಆಗೋದು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಇನ್ನು ABR ಸರ್ ಬೇರೆ,
ಅವರ ಕದರು, ಅವ್ರು ಮಾತನಾಡುವಂಥ ರೀತಿ, ಅವರ ಒಂದು ರೀತಿ ಅದ್ಭುತವಾದಂಥ ಶಿಕ್ಷಕರು ಅವರು. ಬಟ್ ಅವರು ಮಾತನಾಡುವಾಗಲೇ ನಮಗೆ ಗೊತ್ತಿರುವಂಥ ಗಣಿತ ಕೂಡ ಮರೆತು ಹೋಗ್ತಾ ಇತ್ತು. ಬಟ್ ಅದಾದಮೇಲೆ 9th TRN ಸರ್ ಬರ್ತಾರೆ. ಸೊ ಅವರು ಬಂದ ಮೇಲೆ ನನ್ನಲ್ಲಾದಂಥ ಮಾರ್ಪಾಡು, ಮೇ ಬಿ ನನಗೆ ಮ್ಯಾಥ್ಸ್ ಟಫ್ ಅನಿಸಿದ್ದು ಆಮೇಲೆ ಸುಲಭ ಅನ್ಸೋಕ್ಕೆ ಶುರುವಾಯಿತು. ಅದಾದಮೇಲೆ ನನಗೆ ಆಲ್ಮೋಸ್ಟ್ ನಾನು 50-60 ಸ್ಕೋರ್ ಮಾಡ್ತಿದ್ದವನು 80+ ಸ್ಕೋರ್ ಮಾಡ್ತಾ ಹೋದೆ. ಸೊ ಅದಾದಮೇಲೆ 9th ಆದಮೇಲೆ ಮತ್ತೆ 10th ABR ಸರ್ ಬಂದರು. ಅವ್ರಿಗೆ ಗೊತ್ತಿತ್ತು ನಾನು ಡಲ್ ಸ್ಟೂಡೆಂಟ್ ಇದ್ದೀನಿ ಅಂತ. ಬಟ್ ABR ಅವ್ರಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ, ಹೌ ಕಮ್ ನೀನು ಇಷ್ಟು ಇಂಪ್ರೂವ್ ಆದೆ ಅಂತ ಅವ್ರು ಕೇಳಿದ್ರು. ಬಟ್ TRN ಸರ್ ಅವರ ಎಫೆಕ್ಟ್ ಇತ್ತು ಅದರಲ್ಲಿ. ಬಟ್ ಅದಾದಮೇಲೆ ABR ಸರ್ ಅವರ ಒಂದು ಫೇವ್ರೆಟ್ ಸ್ಟೂಡೆಂಟ್ ಲಿಸ್ಟ್ನಲ್ಲಿ ನಾನು ಕೂಡ ಇದ್ದೆ. ಅವರು ಕಲಿಸ್ತಿದ್ದಂಥ ಪಾಠ ಕೂಡ ನನಗೆ ಭಾಳ ಈಸಿಯಾಗಿ ಅರ್ಥ ಆಗ್ತಾ ಹೋಯಿತು. ಮೇ ಬಿ ಆ ಒಂದು ಚೇಂಜ್ ಓವರ್ ಇತ್ತಲ್ಲ 9th 8th 9th 10th ಮ್ಯಾಥ್ಸ್ ವಿಚಾರದಲ್ಲಿ. ಸೊ TRN ಸರ್ ಅವರ ಕೊಡುಗೆ ಭಾಳ ದೊಡ್ಡ ಮಟ್ಟದಿದೆ. ಸೊ ಒಂದು ಇಂಪ್ಯಾಕ್ಟ್ ಹೇಗೆ ಮಾಡ್ಬೋದು ಅಂತ. ಸೊ ಅಫ್ಕೋರ್ಸ್ ಎಲ್ಲ ಶಿಕ್ಷಕರು ಕೂಡ ಅದ್ಭುತವಾದಂಥ ಶಿಕ್ಷಕರೇ. ಬಟ್ TRN ಸರ್ ವಿಲ್ ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ಲೆವೆಲ್ ನನ್ನ ಪ್ರಕಾರ. ಚೆನ್ನಾಗಿರಿ ಸರ್, ದೇವರು ಇನ್ನಷ್ಟು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ. ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಇದೆ ನನಗೆ. ಸೊ ಲೆಟ್ಸ್ ಹೋಪ್ ಸೊ ಆದಷ್ಟು ಬೇಗ ನಾನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳು. ಸರ್, SSLC 55 ಬ್ಯಾಚ್ಗಳು, ಇದು ಪ್ರೆಸೆಂಟ್ 56ನೇ ಬ್ಯಾಚ್ ಅಂತಿದ್ರ. ಹಾಗಾದ್ರೆ ಈ ತಲೆಮಾರು ವೈಸು ನೀವು SSLC ಬ್ಯಾಚ್ ನ ಕಳಿಸ್ತಾ ಇದ್ದೀರಾ? ಏನಾದ್ರು ಈ ತರ ಏನಾದ್ರು ಆಗಿದೆ ತಂದೆ ಮಕ್ಕಳಿಗೆ ಪಾಠ? ಅಂದ್ರೆ ನನಗೆ ಅದೇ ಒಂದು ಇವತ್ತು ಖುಷಿ. ಈ ನಮ್ಮ ಬಾಳೆಹೊನ್ನೂರು ಮತ್ತು ಪರಿಸರದಲ್ಲಿ ಸುಮಾರು 70 ವರ್ಷ ಹತ್ರ ನನ್ನ ಏಜಿನ ವಯಸ್ಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇವತ್ತು ನನಗೆ. ಏಕೆಂದರೆ ನಾನು ಇಲ್ಲಿ ಶಿಕ್ಷಕನಾಗಿ ಬಂದಾಗ ನನಗೆ 20 ವರ್ಷ ಆಗಿತ್ತು. ಆದರೆ ಇಲ್ಲಿ ಹೊಸದಾಗಿ ಶಾಲೆ ಪ್ರಾರಂಭ ಆಗಿದ್ದರಿಂದ ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾದಂಥ ವಿದ್ಯಾರ್ಥಿಗಳು 21, 22, 23 ವರ್ಷದ ವಿದ್ಯಾರ್ಥಿಗಳು ಕೂಡ ನನ್ನ ಶಾಲೆಯಲ್ಲಿ ಇದ್ದರು. ಹಾಗಾಗಿಬಿಟ್ಟು ಆ ವಿದ್ಯಾರ್ಥಿಗಳು ಅವರ ಮಕ್ಕಳಿಗೆ ಪಾಠ ಹೇಳಿದ್ದೀನಿ, ಅವರ ಮಕ್ಕಳಿಗೂ ಪಾಠ ಹೇಳಿದ್ದೀನಿ. ಅಂದರೆ ಒಟ್ಟು ಅಲ್ಲಿಗೆ 3 ತಲೆಮಾರಿಗೂ ಕೂಡ ಪಾಠ ಇವತ್ತಿಗೂ ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಈಗ ಹೇಳ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಲ್ಲಿ ಅವ್ರ ಮೊಮ್ಮಕ್ಕಳು ಇದ್ದಾರೆ. ನಾನು ಪಾಠ ಹೇಳಿದಂಥ ವಿದ್ಯಾರ್ಥಿಗಳ ಮೊಮ್ಮಕ್ಕಳು ಕೂಡ ಶಾಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ 3 ತಲೆಮಾರಿನವರೆಗೂ ಪಾಠ ಹೇಳಿರ್ತಕ್ಕಂಥ ಒಂದು ಸಂತೋಷ ಇವತ್ತು ನನಗಿದೆ. ಸರ್, ಆ ಥರದ್ದು ಯಾರ್ದಾದ್ರು ನಿಮಗೆ ಗೊತ್ತಿರೋದು ಹೆಸರು ಹೇಳ್ಬೋದಾ? ಹತ್ರದಲ್ಲಿರೋದು ಯಾರ್ದಾದ್ರು ಅಂಥದ್ದು ಹೇಳ್ಬೋದು. ಅಂಥದ್ದು ಸಾಮಾನ್ಯವಾಗಿ ಇಲ್ಲಿ ಕುಡುವ ಫ್ಯಾಮಿಲಿನಲ್ಲಿ ಅಲ್ಲಿ ಅಷ್ಟೇ 3 ತಲೆಮಾರವರು ಕೂಡ ನಾನು ಪಾಠ ಹೇಳಿದ್ದೀನಿ, ಅವರಲ್ಲೂ ಕೂಡ ಅಷ್ಟೇ. ಇಂಥ ಸುಮಾರು ಫ್ಯಾಮಿಲಿಗಳಿದ್ದಾವೆ ಇಲ್ಲಿ ಬಾಳೆಹೊನ್ನೂರಿನಲ್ಲೇ, ಇಂಥ ಫ್ಯಾಮಿಲಿಗಳಿದ್ದಾವೆ. ಸರ್, ಇಷ್ಟೆಲ್ಲ ಆದಮೇಲೆ ಒಂದಷ್ಟು ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಆಗ ಹಿಂದಿನ ಶಿಕ್ಷಣ ವ್ಯವಸ್ಥೆಗೂ ಈಗಿನ ಶಿಕ್ಷಣ ವ್ಯವಸ್ಥೆಗೂ, ಹಾಗೆ ಆನ್ಲೈನ್ ಕ್ಲಾಸ್ಗಳು, ಆಫ್ಲೈನ್ ಕ್ಲಾಸ್ಗಳು, ಡಿಜಿಟಲ್ ಸಿಸ್ಟಮಲ್ಲಿ ನೀವು ಪಾಠ ಮಾಡುವಂಥದ್ದು, ಇಂಥವೆಲ್ಲ ನಡೀತಿದೆ. ಇದಕ್ಕೆ ನೀವು ಆಗಿನ 3 ತಲೆಮಾರಿಗೆ ಪಾಠ ಮಾಡಿದಂಥ ಒಂದು ಇದಕ್ಕೂ ಪ್ರೆಸೆಂಟ್ ಇರುವಂಥ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಪಾಠ ಮಾಡೋದಕ್ಕೆ ನೀವು ಒಗ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು, ಮತ್ತು ಸಾಧ್ಯ ಇದೆಯಾ? ಶಿಕ್ಷಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ನಿರಂತರವಾಗಿ ಚಲಿಸ್ತಾ ಹರಿತಕ್ಕಂಥ ನೀರು ಅಂತ ನಾನು ಹೇಳ್ತೇವೆ. ಹಾಗಾಗಿ ಕಾಲ ಸಂದ ಹಾಗೆ ಹೆಚ್ಚು ಹೆಚ್ಚು ವಿಚಾರಗಳು ಪ್ರಪಂಚದಲ್ಲಿ ಬಂದ ಹಾಗೂ ಈ ಶಿಕ್ಷಣದಲ್ಲೂ ಕೂಡ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಆ ಬದಲಾವಣೆಗಳಿಗೆ ಸರಿಯಾಗಿ ಹೊಂದ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ. ಈಗ ನಮ್ಮ ಕಾಲದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೂ ಆಗ ನಮ್ಮ ಇದ್ದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತಕ್ಕಂಥ ಪಾಠ ಬೋಧನೆಗೂ ಈಗ ಪಾಠ ಬೋಧನೆಗೂ ಬಹಳ ವ್ಯತ್ಯಾಸ ಇದೆ. ಏಕೆಂತಂದರೆ ಆಗ ಪಾಠ ಬೋಧನೆ ಮಾಡುವಾಗ ವಿಜ್ಞಾನ ಇರಲಿ ಅಥವಾ ಗಣಿತ ಇರಲಿ ಅಥವಾ ಯಾವುದೇ ವಿಚಾರಗಳಿರಲಿ ಈಗಿನಷ್ಟು ಪ್ರಬುದ್ಧತೆ ಇರಲಿಲ್ಲ. ಆಗ ಈಗ ಹೆಚ್ಚು ಹೆಚ್ಚು ವಿಚಾರಗಳೆಲ್ಲ ಸೇರ್ಕೊಳ್ತಾ ಇರೋದ್ರಿಂದ ನಾವು ಅದಕ್ಕೆ ಸರಿಯಾಗಿ ನಾವು ಸ್ಪಂದಿಸಬೇಕಾಗತ್ತೆ. ಅದಕ್ಕೆ ಹೇಳ್ತಕ್ಕಂಥದ್ದು ಒಬ್ಬ ಶಿಕ್ಷಕ ಆಗಿರ್ತಕ್ಕಂಥವನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಬೇಕು, ಅವನೊಬ್ಬ ವಿದ್ಯಾರ್ಥಿ ಆಗಿರಬೇಕು. ಆದ್ದರಿಂದ ಅವನು ವಿದ್ಯಾರ್ಥಿ ಆಗದ ಹೊರತು ಅವನು ಶಿಕ್ಷಕ ಆಗಿ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ನಿರಂತರವಾಗಿ ಅವನು ಕಲಿತಾ ಇರಬೇಕು. ಜೊತೆಗೆ ಅಥವಾ ಯಾವುದೇ ಹೊಸ ಹೊಸ ವಿಷಯಗಳು ಬಂದಾಗ ಅದರ ಬಗ್ಗೆಯೂ ಕೂಡ ನಮ್ಮ ನೆಟ್ನಲ್ಲಿ ನೋಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಕೇಳಿ ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಎಲ್ಲದರಿಂದಲೂ ಕೂಡ ತಿಳ್ಕೊಂಡು ಶಿಕ್ಷಕ ಆಗಿರ್ತಕ್ಕಂಥವನು ಪರಿಪೂರ್ಣತೆಯನ್ನು ಪಡೆದು ತರಗತಿಗೆ ಹೋಗಿ ಪಾಠ ಬೋಧನೆ ಮಾಡಿದ್ರೆ ಮಾತ್ರ ಅದು ಸ್ವಲ್ಪ ಅರ್ಥವತ್ತಾಗಿರುತ್ತೆ, ಮಕ್ಕಳಿಗೆ ಅದರಿಂದ ಪ್ರಯೋಜನ ಆಗುತ್ತೆ. ಇಲ್ಲದೆ ನಾವು ಹಳೆಯ ನಿಂತ ನೀರು ಹಾಗೆ ಇದ್ದರೆ ನಾವು ಅಲ್ಲೇ ನಿಂತ್ಕೊಳ್ತೀವಿ. ಆದ್ದರಿಂದ ಬದಲಾವಣೆಗೆ ನಾನೇ ಹೊಂದ್ಕೊಳ್ಬೇಕಾಯ್ತದು. ಹೊಂದ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತೂ ಕೂಡ ಏನೇ ಹೊಸ ಒಂದು ವಿಚಾರಗಳು ಬಂದರೂ ಕೂಡ ಪಾಠದಲ್ಲಿ ನಾನು ಅದು ಕಲೀಲಿಕ್ಕೆ ಹೋಗ್ತೇನೆ.
ಅದನ್ನು ವ್ಯಾಸಂಗ ಮಾಡಲಿಕ್ಕೆ ಹೋಗ್ತೇನೆ. ಹಾಗಾಗಿ ನನ್ನ ಪುಸ್ತಕದ ಒಂದು ಸಂಗ್ರಹ ಇದೆ. ನನಗೆ ಉದಾಹರಣೆಗೆ ಬರೀ ಗಣಿತದ ಒಂದು ಪುಸ್ತಕ ತೆಗೆದುಕೊಂಡು ಸುಮಾರು ಒಂದು 100ಕ್ಕೂ ಹೆಚ್ಚು ಗಣಿತದ ಪುಸ್ತಕಗಳು ನನಗಿದೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿವರೆಗೂ ಅಥವಾ ಬೇರೆ ಬೇರೆ ಬರೆದಿರ್ತಕ್ಕಂಥ ಬರೀ ಗಣಿತದ ಪುಸ್ತಕಗಳೇ ಇದೆ. ಅದಲ್ಲದೆ ಪುಸ್ತಕಗಳದ್ದು ಬೇರೆ ಭಂಡಾರವೇ ಇದೆ. ಕನ್ನಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕ ಇವೆಲ್ಲ ಇದೆ. ಹಾಗಾಗಿ ನಾವು ಬದಲಾಗ್ತಾ ಹೋಗಬೇಕಾದ್ರೆ ನಾವು ವ್ಯಾಸಂಗ ಮಾಡ್ತಾನೇ ಇರಬೇಕಾಗತ್ತೆ, ತಿಳ್ಕೊಳ್ತಾನೆ ಹೋಗಬೇಕಾಗತ್ತೆ. ಇಲ್ಲಿ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಅದನ್ನು ಹಾಗಾದರೆ ಇನ್ನೊಂದು ಈಗಿನ ಮಕ್ಕಳಿಗೆ ಸೋರ್ಸ್ ಅಂತ ಹುಡ್ಕೋದಾದರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತಂದರೆ ಇಂಟರ್ನೆಟ್ಟಲ್ಲಿ ಹುಡುಕಿ ಬಿಡ್ತಾರೆ. ಈಗ ಕೂತಲ್ಲಿ ಕೈಯಲ್ಲಿ ಸಿಕ್ಬಿಡುತ್ತೆ. ಆಗಿನ ಕಾಲದಲ್ಲಿ ನೀವು ಸೋರ್ಸ್ ಅಂತ ಏನಾದರೂ ಹುಡ್ಕೋದಾದರೆ ಎಲ್ಲಿ ಕಲೆಕ್ಟ್ ಮಾಡ್ತಿದ್ರಿ, ಹೇಗೆ ಮಾಡ್ತೀವಿ? ಇಲ್ಲ, ಹಿಂದೆ ನಮಗೆ ಇಂಟರ್ನೆಟ್ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಅವಾಗ ಮೊಬೈಲೇ ಗೊತ್ತಿರಲಿಲ್ಲ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನಾವು ಪುಸ್ತಕವನ್ನು ಹೆಚ್ಚು ನಮ್ಮನ್ನು ತೊಡಸ್ಕೊಳ್ತಾ ಇದ್ದೆ ಓದ್ತಕ್ಕಂಥದ್ದನ್ನು. ಹಾಗಾಗಿ ಲೈಬ್ರರಿ ಅಂತಕ್ಕಂಥದ್ದೇನಿದೆ ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದು, ಅಲ್ಲಿ ಹೆಚ್ಚು ಕಾಲ ವ್ಯಯ ಮಾಡಿಕೊಡ್ತಾ ಇದ್ದು. ಶಾಲೆ ಲೈಬ್ರರಿ ಇರ್ಬೋದು ಅಥವಾ ಪಬ್ಲಿಕ್ ಲೈಬ್ರರಿ ಇರ್ಬೋದು, ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು. ಮತ್ತು ಪುಸ್ತಕಗಳು ಅಷ್ಟೊಂದು ಕೊಡ್ಲಿಕ್ಕಾಗ್ತಿರಲಿಲ್ಲ. ಅಲ್ಲಿ ಏನೇನು ಪುಸ್ತಕಗಳು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂಥದ್ದು ಅದನ್ನೆಲ್ಲದನ್ನು ಕೂಡ ಅಲ್ಲೇ ಬರ್ಕೊಂಡು ಬರ್ತಕ್ಕಂಥದ್ದು, ಪುಸ್ತಕಗಳು ತೊಗೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ನಿರಂತರವಾಗಿ ನಾವು ಮಾಡ್ಕೊಳ್ತಾನೆ ಬಂದಿದ್ದರಿಂದ ಆ ಬದಲಾವಣೆಗೆ ನಾವು ಹೊಂದ್ಕೊಳ್ಬೇಕಾಗುವಂಥದ್ದನ್ನು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿಗೂ ಕೂಡ. ಸರ್, ಇವತ್ತೇನಾದರೂ ಬೇಕು ಅಂದರೆ ಇಂಟರ್ನೆಟ್ಟಲ್ಲಿ ನೋಡ್ತೀರಾ ಸರ್, ಅಥವಾ ಮತ್ತೆ ಪುಸ್ತಕನೇ ರೆಫರ್ ಮಾಡಿ? ಇಲ್ಲ, ನಾನು ಈಗ ಯಾಕೆಂದರೆ ಆಗ ನೀವು ಈಗ ಭಾಳ ವ್ಯತ್ಯಾಸ ಇರೋದ್ರಿಂದ ಈಗ ಪುಸ್ತಕಗಳನ್ನು ನೋಡೋದಕ್ಕೆ ಹೋಗೋದು ಬಹಳ ಕಡಿಮೆ ಆಗಿದೆ ಈಗ ಆ್ಯಕ್ಚುಲಾಗಿ ಹೇಳೋದಾದರೆ. ಏಕೆಂದರೆ ಏನಾದರೂ ಬೇಕು ಅಂತಂದರೆ ಇಂಟರ್ನೆಟ್ಟಿಗೆ ಹೋಗ್ತೇವೆ, ಅಲ್ಲಿ ಸಮಗ್ರವಾದಂಥ ವಿಚಾರ ಸಿಗುತ್ತೆ. ಆದರೆ ಎಲ್ಲದೂ ಸಮಗ್ರವಾಗಿರಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪುಸ್ತಕಗಳ ಓದು ಬಹಳ ಮುಖ್ಯ ಅಂತ ನನ್ನ ದೃಷ್ಟಿನಲ್ಲಿ. ಪಠ್ಯಪುಸ್ತಕದಲ್ಲಿ ಸರ್, ನಮಗೆ ಗೊತ್ತಿದ್ದಂಗೆ ನಾವು ಓದೋತ್ತಿಗೆ ಪಠ್ಯಪುಸ್ತಕದಲ್ಲಿ ಅಕ್ಷರ ಚಿಕ್ಕದಿತ್ತು, ಪುಸ್ತಕ ದೊಡ್ಡದಿತ್ತು. ಈಗ ಅಕ್ಷರ ಕೂಡ ದೊಡ್ಡದಿದೆ, ಮತ್ತು ಪುಸ್ತಕನೂ ವೈಡ್ ಮಾಡಿದೆ, ದೊಡ್ಡ ಇದಿದೆ ಸರ್. ಆ ಥರ ಏನು ಅದು ಬದಲಾವಣೆ ಯಾವುದಕ್ಕೋಸ್ಕರ ಮಾಡಿರ್ಬೋದು ಸರ್? ಅಂದರೆ ನಿಮಗೆ ಮತ್ತು ಯಾವ ಕಾಲಘಟ್ಟದಿಂದ ಅದು ಬದಲಾವಣೆ ಆಗ್ತಾ ಬಂತು? ದೊಡ್ಡ ಕಥೆಗಳಿತ್ತು, ಈಗ ಆದಷ್ಟು ಸರಳ ಮಾಡ್ತಾ ಇದ್ದಾರೆ. ಯಾವ ಕಾಲಘಟ್ಟದಿಂದ ಒಂದು ಬದಲಾವಣೆ ಆಗ್ತಿದೆ ಅದು ಒಂದು ರೀತಿ ಆಕರ್ಷಣೆ. ಮಕ್ಕಳಿಗೆ ಪುಸ್ತಕಗಳಲ್ಲಿ ಚಿತ್ರಗಳು ಹೆಚ್ಚೆಚ್ಚಿದ್ದ ಹಾಗೆ ಮತ್ತು ಅಕ್ಷರಗಳು ಸ್ವಲ್ಪ ದೊಡ್ಡದಾಗಿದ್ದ ಹಾಗೆಯೇ ನೋಡಲಿಕ್ಕೆ ಮತ್ತು ಕಲೀಲಿಕ್ಕೆ ಅಥವಾ ಆಸಕ್ತಿ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿಬಿಟ್ಟು ಚಿಕ್ಕ ಅಕ್ಷರಗಳಿಗೆ ಪ್ರಿಂಟ್ ಹಾಕ್ತಕ್ಕಂಥದ್ದು ಭಾಳ ಕಡಿಮೆ, ಟೆಕ್ಸ್ಟ್ ಬುಕ್ಗಳಾಗಲಿ ಮತ್ತೊಂದು ಇದ್ದರೂ ಕೂಡ. ಹಾಗಾಗಿ ಸ್ವಲ್ಪ ದೊಡ್ಡ ಅಕ್ಷರಗಳಲ್ಲಿ ಪ್ರಿಂಟ್ ಹಾಕ್ತಕ್ಕಂಥದ್ದನ್ನು ಅದು ಮತ್ತು ಚಿತ್ರಗಳನ್ನ ಹೆಚ್ಚಾಗಿ ಹಾಕ್ತಕ್ಕಂಥದ್ದನ್ನು. ಹಾಗಾಗಿ ಮಕ್ಕಳಲ್ಲಿ ಅದರ ಬಗ್ಗೆ ಒಂದು ರೀತಿಯಿಂದ ಆಕರ್ಷಣೆ, ಮಕ್ಕಳಿಗೆ ಅದರೊಂದು ಆಕರ್ಷಣೆ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದನ್ನು. ಸರ್, ನೀವು ಪುಸ್ತಕಗಳನ್ನ ಓದೋದೇ ಆದಂದರೆ ಬರೀ ಮ್ಯಾಥಮೆಟಿಕ್ಸ್ ಬಿಟ್ಟು ಬೇರೆ ಯಾವ ಪುಸ್ತಕಗಳೆಲ್ಲ? ಇಲ್ಲ, ಸಾಹಿತ್ಯದ ಪುಸ್ತಕಗಳು ನಾನು ಸಾಕಷ್ಟು ಓದ್ತೇನೆ. ನನ್ನ ಹತ್ರ ಸಾಹಿತ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂಥ ದೊಡ್ಡ ಲೈಬ್ರರಿ, ನನ್ನದೇ ಸ್ವಂತ ಒಂದು ಲೈಬ್ರರಿನ ಮಾಡ್ಕೊಂಡಿದ್ದೇನೆ. ಅನೇಕರು ಬಂದು ಆ ಲೈಬ್ರರಿಯಿಂದ ಕೆಲವು ಪುಸ್ತಕ ತೊಗೊಂಡೋಗಿ ವಾಪಸ್ಸನ್ನು ತಂದು ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಈ ಸಾಹಿತ್ಯ ಸಮ್ಮೇಳನ ಇದು ನರಸಿಂಹರಾಜಪುರ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕೂಡ ನನಗೆ ಮಾಡಿದ್ರು. ಅದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಅದಕ್ಕೆ ಕಾರಣ ಅಷ್ಟೇ, ಏಕೆಂದರೆ ನನ್ನ ಪುಸ್ತಕಗಳ ವ್ಯಾಸಂಗ ಅದಕ್ಕೆ ಕಾರಣ ಆಗಿತ್ತು. ಹಾಗಾಗಿ ತುಂಬ ಜನ ಬಂದು ನನ್ನನ್ನೇ ಕೇಳ್ಕೊಂಡು ನೀವೇ ಅಧ್ಯಕ್ಷರಾಗಬೇಕು ಸಾಹಿತ್ಯ ಸಮ್ಮೇಳನಕ್ಕೆ, ಇಲ್ಲಿ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಅಂತ ಕೇಳಿಕೊಂಡ್ರು. ಹಾಗಾಗಿ ಅದಕ್ಕೂ ಕೂಡ ನಾನು ಇಲ್ಲಿ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪುಸ್ತಕಗಳಿದೆ, ತಾವು ಕೊಡ್ತೇನೆ, ಅದನ್ನು ನೋಡ್ಕೊಂಡು. ಶಿಕ್ಷಕರಾದವರು ಮೊದಲು ಏನು ಅವರ ಓದಿದ ನಂತರ ಶಿಕ್ಷಕರಾಗ್ತಾರೆ, ಆ ದಿನದಲ್ಲಿ ಒಂದು ಉತ್ಸಾಹ ಬೇರೆಯೇ ಇರುತ್ತೆ. ಆ ದಿನದಲ್ಲಿ ತುಂಬ ಜೋಶಲ್ಲಿ ಕೆಲಸ ಮಾಡುವಂಥದ್ದು. ಅದಾದ ನಂತರ ಬರ್ತಾ ಅದು ಕಡಿಮೆ ಆಗುತ್ತಾ ಅನ್ನೋದು ನನ್ನೊಂದು ಪ್ರಶ್ನೆ ಸರ್. ನಾನು ಗಮನಿಸಿದ ಹಾಗೆ ಅನೇಕ ಶಿಕ್ಷಕರು ಅಂದರೆ ಆ ಮೊದಲು ಇದ್ದಂಥ ಉತ್ಸಾಹ ಬರ್ತಾ ಅದು ಕುಂಠಿತವಾಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ಕೆಲವು ಶಿಕ್ಷಕರು ಅದನ್ನು ನಿರಂತರವಾಗಿ ಉಳಿಸ್ಕೊಂಡು ಬಂದರು, ಬರ್ತಾ ಇದ್ದಾರೆ. ಅವರಿಗೆ ಪ್ರಾರಂಭದಲ್ಲಿ ಏನು ಉತ್ಸಾಹದಿಂದ ಪಾಠ ಬೋಧನೆ ಮಾಡ್ತಾ ಇದ್ರು, ಇವತ್ತಿಗೂ ಕೂಡ ಅದೇ ರೀತಿ ಪಾಠ ಬೋಧನೆ ಮಾಡಿಕೊಡ್ತಾ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ಕಾಯಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತು. ಅದು ಯಾವ್ಯಾವುದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಈ ಮೂಲಕ ತಿಳಿಸ್ಬೋದಾ ಸರ್?
ಅಲ್ಲಿ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಮಾಡಿದ ಸೇವೆಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟರು. ಆನಂತರ ರಾಜ್ಯ ಮಟ್ಟದಲ್ಲಿ ಕೂಡ ಅತ್ಯುತ್ತಮ ಶಿಕ್ಷಕ ಅಂತ ಹೇಳಿಬಿಟ್ಟು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಅದ್ರ ಜೊತೆಗೆ ಆ ಒಂದು ಹಣನೂ ಕೂಡ ಕೊಟ್ಟಿದ್ದರು ಅವರು. ಆ ಹಣನೆಲ್ಲ ಏನು ಮಾಡಿದೆ ಅಂತ ನಾನು SGR ಸ್ಕೂಲ್ನಲ್ಲಿ ವರ್ಕ್ ಮಾಡಿದ್ನಲ್ಲ, ಅದಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಸೇರಿಸಿ ಒಂದು ರೂಮನ್ನು ನನ್ನ ಹೆಸರಲ್ಲಿ ಕಟ್ಸ್ಕೊಟ್ಟೆ. ಇಲ್ಲಿ ಆಡೋದು ಕೆಲಸ ಇದೆ. SCRಗೆ ಒಂದು ನನ್ನ ಹೆಸರಲ್ಲೇ ರೂಮ್ ಇದೆ SCRನಲ್ಲಿ. ಇದರಲ್ಲಿ ಬಂದ ಪ್ರಶಸ್ತಿ ಅವೆಲ್ಲ ನಮ್ಮ ಈ ಜನರಲ್ ಆಗಿ ಬಂದಂಥ ಪ್ರಶಸ್ತಿಗಳು ಕೊಠಡಿಗೆ TR ಅಂತಲೇ ಹಾಕಿದ್ದಾರೆ. ಅಲ್ಲಿ ಏನು ನಡೆಯುತ್ತೆ ಸರ್? ಅಲ್ಲಿ ಏನು ಡಿಗ್ರಿ ಕ್ಲಾಸಸ್ಸಿಗೆ ಆಗ್ತಾ ಇದೆ ಮೇಲ್ಗಡೆ ಓಕೆ SGR. ಸರ್, ಒಂದು ತುಂಬ ಕೇಳ್ಪಟ್ಟೆ, ನಿಮಗೆ ಬರಹದಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು. ಏನೆಲ್ಲ, ಯಾವ ರೀತಿ ಬರವಣಿಗೆ ನಿಮಗೆ ಆಸಕ್ತಿ, ಮತ್ತು ಏನೆಲ್ಲ ಇಲ್ಲಿವರೆಗೆ ಏನೆಲ್ಲ ಬರಹಗಳು ಮಾಡಿದ್ರಿ ಸರ್? ಸಾಮಾನ್ಯವಾಗಿ ನಾನು ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಲೇಖನಗಳನ್ನ ಬರೆದಿದ್ದೀನಿ. ಅಂದರೆ ಪ್ರತ್ಯೇಕವಾದ ಒಂದು ಪುಸ್ತಕ ಅಂಥೇಳಿ ನಾನು ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಕೆಲವಾರು ಮ್ಯಾಗ್ಝಿನ್ಗಳಿಗೆ ನನ್ನ ಲೇಖನಗಳನ್ನು ಕೊಟ್ಟಿದ್ದೇನೆ ಅಷ್ಟೇ. ಪತ್ರಿಕೆಯಲ್ಲೂ ನನ್ನ ಕೆಲವು ಲೇಖನಗಳು ಪ್ರಕಟಗೊಂಡಿದೆ. ಸರ್, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಿಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅದರ ಒಂದು ಅನುಭವ ಹೇಳಿ ಸರ್. ಕನ್ನಡದಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಇದ್ದಿದ್ದು ಮತ್ತು ಕೆಲವು ಪತ್ರಿಕೆಗಳಿಗೆ ಮತ್ತು ಮ್ಯಾಗ್ಝಿನ್ಗಳಿಗೆ ಕೆಲವು ಲೇಖನಗಳನ್ನು ನೋಡಿದಂಥವರು, ಆಮೇಲೆ ನನ್ನ ಭಾಷಣವನ್ನು ಕೇಳಿದಂಥವರು ಅನೇಕರೆಲ್ಲ ಸೇರಿಕೊಂಡು ನನಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಲ್ಲಿ ಆಯಿತು, ನರಸಿಂಹರಾಜಪುರ ತಾಲೂಕು ಮಟ್ಟದಲ್ಲಿ. ಅದು ಇಲ್ಲಿ ರಂಭಾಪುರಿ ಮಠದಲ್ಲಿ ಆಯಿತು. ಆ ಸಮ್ಮೇಳನಕ್ಕೆ ನನ್ನನ್ನೇ ಅಧ್ಯಕ್ಷನಾಗಿ ಮಾಡಿಬಿಟ್ಟು 2010ರಲ್ಲಿ ಮಾಡಿದರು. ಹಾಗಾಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೆ ನಾನು. ಅದಕ್ಕೆ ಮುಖ್ಯ ಕಾರಣ ನನಗಿದ್ದಂಥ ಸಾಹಿತ್ಯದ ಒಂದು ಅಭಿಮಾನ. ಸರ್, ಹಾಗೆ ಕನ್ನಡ ಭಾಷೆ ಬಿಟ್ಟರೆ ನಿಮಗೆ ನೀವು ಮಾತಾಡುವಂಥ ಅಥವಾ ಬರೀಲಿಕ್ಕೆ ಬರುವಂಥ ಭಾಷೆಗಳ ಬೇರೆ ಯಾವುದಿದೆ ಸರ್? ಹಿಂದಿ ಸಾಮಾನ್ಯವಾಗಿ ಬರೀತಾನೆ, ಕನ್ನಡ, ಇಂಗ್ಲೀಷು. ಅದು ಬಿಟ್ಟರೆ ತುಳು ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಸಾಮಾನ್ಯವಾಗಿ ಸ್ವಲ್ಪ ಮಾತನಾಡ್ತಾನೆ. ಸರ್, ಏನು ಮಾತಾಡ್ತೀವಿ ಸರ್? ಊಟ ಆಯ್ತು ಅನ್ನೋದಕ್ಕೆ ಒಣ ಸಣ್ಣ ಎಡ್ಡೆ ಉಳ್ಳೀರ ಪರವಾಗಿಲ್ಲ ಅಂತ ಬರ್ಕೊಂಡು. ಹಾಗೆ ಇವತ್ತು ಊರಿಗೆ ಹೋಗಿ ನಾಳೆ ಬೆಳಿಗ್ಗೆ ಬಂದು ಸಾಯಂಕಾಲ ನಿನಗೆ ದುಡ್ಡು ಕೊಡ್ತೀನಿ, ಅದನ್ನು ತುಳು ಹೇಳಿ ಸರ್. ಕ್ಷಣ ಹೇಳೋದು ಕಷ್ಟ ಸರ್. ಹಾಗೆ ಜೊತೆಗೆ ನೀವು ಒಂದಷ್ಟು ಆಟೋಟ ಸ್ಪರ್ಧೆಗಳಲ್ಲಿ ಅಥವಾ ಬ್ಯಾಡ್ಮಿಂಟನ್ ನನ್ನ ಸಾಮಾನ್ಯ ಭಾಳ ಫೇವ್ರೇಟು. ಕೇರಮ್ಮು ಮತ್ತು ಚೆಸ್ನಲ್ಲಿ ನಾನು ಯೂನಿವರ್ಸಿಟಿಗೆ 3rd ಬಂದಿದ್ದೆ ನಾನು ಸ್ಟಡೀಸ್ ಪೀರಿಯಡ್ನಲ್ಲಿ. ಆಮೇಲೆ ಬ್ಯಾಡ್ಮಿಂಟನ್ನು ಅಷ್ಟೇ ಬಾಳೆಹೊನ್ನೂರಿನಲ್ಲಿ ಸಾಮಾನ್ಯವಾಗಿ ನಮ್ಮದೇ ಒಂದು ಟೀಮ್ ಮಾಸ್ಟರ್ ಫೈಸ್ ಅಂತ ಮಾಡಿಕೊಂಡು ನಾವು ಸುಮಾರು ಕಡೆ ಎಲ್ಲ ಆಟ ಆಡ್ತಾಯಿದ್ದು ಅವಾಗ. ಆಮೇಲೆ ವಾಲಿಬಾಲ್ ಸ್ವಲ್ಪ ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಆಟ. ಅದು ಬಿಟ್ಟರೆ ಚೆಸ್ಸೇ ಹೆಚ್ಚು. ಇವತ್ತಿಗೂ ಕೂಡ ಚೆಸ್ ಒಂದು ಆಡ್ತೇನೆ ಕೂತ್ಕೊಂಡು. ವಾಲಿಬಾಲಲ್ಲಿ ಯಾವ ಪ್ಲೇಸ್ನ ಇದು ಮಾಡ್ತಿದ್ದೆ? ಸಾಮಾನ್ಯವಾಗಿ ನಾನು ಲಾಸ್ಟ್ ಹಿಟ್ಟರಲ್ಲೂ ಇದ್ದೇನೆ, ಕಾರ್ನರ್ ಎರಡರಲ್ಲೂ ಇದ್ದೇನೆ. ಓವರಾಲ್. ಹಾಗೆ ಸರ್, ಪ್ರವಾಸಗಳನ್ನ ಹೋಗೋದೇನಾದ್ರೂ ಹವ್ಯಾಸ ಇದೆಯಾ? ಹಾಗೆ ನಿಮಗೆ ಪ್ರವಾಸ ಅಂದ್ರೆ ಈ ಟ್ರಿಪ್ ಅಥವಾ ಟ್ರೆಕ್ಕಿಂಗ್ ಹೋಗುವಂಥದ್ದು ಬೇರೆ ಜಾಗಗಳಿಗೆ? ಇಲ್ಲ, ಪ್ರವಾಸ ನನಗೆ ಮೊದಲಿಂದ ಕೂಡ ಭಾಳ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಒಂದು 4 ವರ್ಷಗಳ ಹಿಂದೆ ಡೆಲ್ಲಿ ಪ್ರವಾಸ ಕೂಡ ಹೋಗಿದ್ದೆ ನಾನು. ಅಂದರೆ ಆ ಪ್ರವಾಸದ ವಾಹನದಲ್ಲೇ ಪೂರ್ತಿ ಉತ್ತರ ಪ್ರದೇಶದ ಬಹುಭಾಗ, ಕಾಶಿ, ಮಥುರಾ, ಡೆಲ್ಲಿ ತುಂಬ ಸುತ್ಕೊಂಡ್ಬಂದಿದ್ದೆ. ಹಾಗೆ ದಕ್ಷಿಣ ಭಾರತದಲ್ಲಿ ಕೂಡ ಅಷ್ಟೇ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲೂ ಸಾಮಾನ್ಯವಾಗಿ ಪ್ರವಾಸ ಮಾಡ್ತಕ್ಕಂಥದ್ದು ಒಂದು ಇದ್ದೆ. ಸ್ವಲ್ಪ ನನಗೆ ಕಾಲು ನೋವು ಪ್ರಾರಂಭ ಆದಮೇಲೆ ಸ್ವಲ್ಪ ಪ್ರವಾಸ ಕಡಿಮೆ ಮಾಡಿದೆ. ಇಲ್ಲದೆ ಹೋದರೆ ನಾನು ವರ್ಷಕ್ಕೊಮ್ಮೆ ಆದರೂ ಕೂಡ ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ಹೋಗುವ ಅಭ್ಯಾಸ ನನಗೆ ಇರ್ತೀವಿ. ಸರ್, ನಿಮಗೆ ಮಲೆನಾಡಲ್ಲಿ ಇಷ್ಟವಾದ ಜಾಗ ಯಾವುದು? ಹಾಗೆ ಕರ್ನಾಟಕದಲ್ಲಿ ಇಷ್ಟವಾದ ಜಾಗ ಯಾವುದು? ಹಾಗೆ ಜೊತೆಗೆ ಕರ್ನಾಟಕ ಮಲೆನಾಡು ಬಿಟ್ಟು ಹೊರಗೆ ಯಾವ ಜಾಗ ನಿಮಗೆ ಇಷ್ಟ ಆಗುತ್ತೆ? ಇಲ್ಲ, ಕರ್ನಾಟಕದಲ್ಲಿ ಅಂತಂದರೆ ಮಲೆನಾಡಿನಲ್ಲಿ ನನಗೆ ಬಾಳೆಹೊನ್ನೂರು ತುಂಬ ಹಿಡಿಸಿಬಿಟ್ಟಿದೆ. ಹಾಗಾಗಿಬಿಟ್ಟು ರಿಟೈರ್ಡ್ ಆದಮೇಲೆ ಕೂಡ ನಾನು ಎಲ್ಲೇ ಹೋಗದೆ ಇಲ್ಲೇನೆ ವಾಸವಾಗಿರೋದು ಅದೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಈಗ ನಮ್ಮ ಮಕ್ಕಳು ಕರೀತಾರೆ, ಎಲ್ಲಿ ಕರೀತಾನೆ, ಬೆಂಗಳೂರು ಮನೆ ಇದೆ, ಅಲ್ಲಿ ಹೋಗಲಿಕ್ಕೆ ನಾನು ಹೋಗ್ತೇನೆ ಬರ್ತೇನೆ ಅಷ್ಟೇ ಹೊರತಾಗಿ ಇಲ್ಲೇ ಹೆಚ್ಚು ಕಾಲ ಕಳೆಯಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಟೀಚಿಂಗ್ ಬೇರೆ ಇರೋದ್ರಿಂದ ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಬೇರೆ ಕಡೆ ಹೋದರೆ
ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗತ್ತೆ, ಸುಮ್ಮನೆ ಪೇಪರ್ ಓದ್ತಾ ಕೂತ್ಕೊಳ್ಬೇಕಾಗತ್ತೆ, ವಿಶ್ರಾಂತ ಜೀವನ ಪೂರ್ತಿ ಆಗಿಬಿಡುತ್ತೆ. ನನ್ನ ಲವಲವಿಕೆಯಾಗಿದ್ದು ಜೀವನವನ್ನು ನೋಡ್ಕೊಂಡು ಹೋಗುವಂಥ ಒಂದು ಸಂದರ್ಭ ಎಲ್ಲಿಯೂ ಕೂಡ ಬರೋದಿಲ್ಲ. ಈ ವಿದ್ಯಾರ್ಥಿಗಳ ಜೊತೆಗೆ ಇದ್ದಾಗ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ನಾನು ಇಲ್ಲೇ ಇದ್ದೀನಿ ಅಷ್ಟೆ. ಅದು ಬಾಳೆಹಣ್ಣು ತುಂಬ ಹಿಡಿಸ್ತಿರ್ತ ಅಂತ ಅನಿಸ್ತಾರೆ ನನಗೆ. ಓಕೆ, ಹಾಗಾದರೆ ಕರ್ನಾಟಕ ಬಿಟ್ಟು ಹೊರಗೆ ಯಾವುದಾದ್ರೂ ಒಂದು ಜಾಗ ಇಷ್ಟ ಆಯಿತು ಅಂತಂದರೆ ಯಾವುದು ಸರ್? ಕರ್ನಾಟಕ ಬಿಟ್ಟು ನನಗೆ ಹೊರಗಡೆ ಅಂತಂದರೆ ಸ್ವಲ್ಪ ಇಷ್ಟ ಇರುವಂಥ ಸ್ಥಳ ಹೊರಗಡೆ ಅಂತಂದರೆ ಡೆಲ್ಲಿ ತುಂಬ ಇಷ್ಟಪಟ್ಟೆ ನಾನು ಅದನ್ನು. ಆನಂತರ ಈ ಸ್ವಲ್ಪ ತಿರುಪತಿ ಇಂಥಲ್ಲೆಲ್ಲ ಹೋಗಿದ್ದೀನಲ್ಲ, ಅಲ್ಲಿ ಕೂಡ ಯಾಕೆಂದರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಅಭ್ಯಾಸ ಇದೆ ನನಗೆ. ಸ್ವಲ್ಪ ತಿರುಪತಿ ಆ ಏರಿಯಾ ಸ್ವಲ್ಪ ಇಷ್ಟಪಟ್ಟಿದ್ದೆ ನಾನು. ಸರ್, ಆಧ್ಯಾತ್ಮ ಜೀವನ ಏನಾದರೂ ಹಾಗೆ ಏನಾದರೂ? ಇಲ್ಲ, ಅಧ್ಯಾತ್ಮ ಅಂದರೆ ಸಾಮಾನ್ಯ ಹೆಚ್ಚು ನಾನು ಓದ್ತಕ್ಕಂಥದ್ದೇ ಆಧ್ಯಾತ್ಮಿಕವಾದಂಥ ಪುಸ್ತಕಗಳನ್ನು. ಏಕೆಂದರೆ ನಾನು ನೈತಿಕ ಶಿಕ್ಷಣದ ಒಂದು ಪರೀಕ್ಷೆಯನ್ನು ಕೂಡ ನಾನು ಪಾಸ್ ಮಾಡ್ಕೊಂಡಿದ್ದೇನೆ. ಆ ನೈತಿಕ ಶಿಕ್ಷಣ ಅನ್ನೋದಕ್ಕೋಸ್ಕರವಾಗಿ ಮಾರಲ್ ಎಜುಕೇಷನ್ ಅಂತ 1 ಇಯರ್ ಕೋರ್ಸ್ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀತಿಯ ಪಾಠ ಹೇಳ್ತಕ್ಕಂಥದ್ದನ್ನು ಮತ್ತು ಆ ನೀತಿ ಪಾಠನ ಹೇಳ್ತಕ್ಕಂಥ ನಾವು ಕೂಡ ಅದೇ ರೀತಿ ಇರಬೇಕು ಅಂತಕ್ಕಂಥ ನಡೆ ನುಡಿ ಹಾಗೆ ಇರಬೇಕು ಅಂತ. ಹಾಗಾಗಿ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ದೇನೆ ವಿದ್ಯಾರ್ಥಿಗಳಿಗೆ ಒಂಥರ ಮಾದರಿಯಾಗಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ಸರ್, ಹಾಗೆ ನಾನು ನಿಮ್ಮ ಮನೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪುಸ್ತಕಗಳು, ರಾಮಾಯಣ ಮತ್ತು ಮಹಾಭಾರತದ ಅನೇಕ ಪುಸ್ತಕಗಳಿದ್ದಾವೆ. ಸಾಮಾನ್ಯ ನಿರಂತರವಾಗಿ ಓದ್ತಾನೇ ಇರ್ತೀನಿ ಅವುಗಳಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಅದಕ್ಕೆ ಕೆಲವು ಪುಸ್ತಕಗಳನ್ನು ಕೆಲವು ಹೊರಗಡೆಗೂ ಕೂಡ ನಾನು ಕೊಡ್ತಕ್ಕಂಥದ್ದಿದೆ. ಅದರಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ಇದೆ ನನಗೆ. ಈಗ ಕುವೆಂಪು ರಾಮಾಯಣ ಇರ್ಬೋದು ಅಥವಾ ವ್ಯಾಸ ರಾಮಾಯಣ, ಎಲ್ಲದೂ ಪ್ರತಿಯೊಂದು ಪುಸ್ತಕಗಳು ನನ್ನ ಹತ್ರ ಇದೆ. ಹೆಚ್ಚಿನ ಭಾಗ ಎಲ್ಲ ಬುಕ್ಗಳು ಇದೆ, ಓದ್ತಾ ಇರ್ತೀನಿ. ಮಾಡಿ ಆ ಪುಸ್ತಕಗಳಿಂದ ನಾವು ಕಲಿಯುವಂಥದ್ದೇನು ಸರ್? ನಾವೇನಿಲ್ಲ, ನಮ್ಮ ಒಂದು ಸಾಹಿತ್ಯಿಕವಾಗಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಾಗತ್ತೆ. ನಮ್ಮ ಭಾರತದ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಆಮೇಲೆ ನಮ್ಮ ಅಂದರೆ ನಮ್ಮ ನಡವಳಿಕೆಗಳಲ್ಲಿ ಅನೇಕ ಬದಲಾವಣೆಗಳನ್ನು ಹೇಗೆ ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಕೂಡ ಇಂಥ ಪುಸ್ತಕಗಳನ್ನು ಓದೋದ್ರಿಂದ ನಾವು ಕಲ್ತ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು. ನಮಸ್ಕಾರ. ಬಾಳೆಂದು SJR ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಉಪಪ್ರಾಂಶುಪಾಲರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಚಿಕ್ಕಮಗಳೂರು ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿದ್ದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ TR ನಾಗಪ್ಪಗೌಡರು. ಶ್ರೀ TRN ಅಂದಾಗ ನಮಗೆ ತಕ್ಷಣ ನೆನಪಿ ಬರುವಂಥದ್ದು ಅವರ ಶಿಸ್ತು, ಅವರ ಶ್ರದ್ಧೆ, ಅವರ ಬೋಧನಾ ಕ್ರಮ ಮತ್ತು ಸಮಯ ಪಾಲನೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಅವರಿಗಿದ್ದಂಥ ಕಳಕಳಿ, ಕಾಳಜಿ ಮತ್ತು ಬದ್ಧತೆ. ಇದನ್ನು ಅವರ ಶಿಷ್ಯ ಬಳಗ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥ ಹೆಗ್ಗಳಿಕೆ ಅವರದು. ಸರ್, ಈಗ ಕೊನೆಯದಾಗಿ ನಾವು ಒಂದಷ್ಟು ವೈಯಕ್ತಿಕ ಜೀವನದ ಬಗ್ಗೆ ಕೇಳಬೇಕು ಅಂತ ಹೇಳ್ಬಿಟ್ಟು, ಅದು ಕೂಡ ನಮಗೆ ಕುತೂಹಲ ಆದಂಥ ಒಂದು ಝೋನ್. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಸರ್ ನಿಮ್ಮ ಬಾಲ್ಯದಲ್ಲಿ ಏನಾದರೂ ಪ್ರೀತಿ ಪ್ರೇಮ ಹಾಗೇನಾದರೂ ಇತ್ತಾ ಸರ್? ಇಲ್ಲ, ಆ ಥರದ್ದೇನಿಲ್ಲ. ಇವನ್ ಅರೇಂಜ್ಡ್ ಮ್ಯಾರೇಜ್, ಬೇರೆ ಯಾವುದೇ ರೀತಿಯಾದಂಥ ಆ ಥರದ್ದು ಅಭ್ಯಾಸಗಳು ಸಣ್ಣಲ್ಲಿದ್ದರೂ ಕೂಡ ನನಗೆ ಇಲ್ಲವೇ ಇಲ್ಲ, ಇವತ್ತಿಗೂ ಕೂಡ ಇಲ್ಲ. ಓಕೆ, ಅದಾದ ನಂತರ ಸರ್ ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ನಿಮ್ಮ? ಇಲ್ಲ, ಅದೇ ನನಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಓಕೆ. ಚಿಂತನ್ ಮತ್ತು ಚೇತನ್ ಅಂತ ಹೇಳಿಬಿಟ್ಟು, ನನ್ನ ಶ್ರೀಮತಿ ಸರ್ವಮಂಗಳ ಅಂತ ಹೇಳಿಬಿಟ್ಟು. ಅದೇ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ಇಲ್ಲಿ ಬರ್ತಾರೆ, ಇರ್ತಾರೆ, ಹೊರಟೋಗ್ತಿರ್ತಾರೆ. ಅವರು ಬೆಂಗಳೂರಿನಲ್ಲೇ ಅಲ್ಲಿ ಒಂದು ಮನೆ ಇದೆ, ಅಲ್ಲಿ ಬೆಂಗಳೂರು ಮನೆಯಲ್ಲೇ ಸಾಮಾನ್ಯವಾಗಿರ್ತಾರೆ. ಇಲ್ಲವೇ ಅವರು USA ಹೊರಟೋಗ್ತಾರೆ ಸಾಮಾನ್ಯವಾಗಿ, ಹೆಚ್ಚು ಇರುವುದು ಅಲ್ಲಿ. ನನ್ನ ಒಬ್ಬ ಮಗ ಅಲ್ಲಿ USA ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಇನ್ನೊಬ್ಬ ಯಾವುದೊಂದು ಫೈನಾನ್ಷಿಯಲಲ್ಲಿ ಕೆಲಸ ಮಾಡ್ಕೊಳ್ತಾ ಬೆಂಗಳೂರಲ್ಲೇ ಇದ್ದಾನೆ. ಸೊ ಅವನಿಗೆ ಒಬ್ಬನಿಗೆ ಮದುವೆ ಆಗಿದೆ ಅಷ್ಟೇ. ಸರ್, ಹಾಗಾದರೆ ನೀವು ಇಲ್ಲಿ ಒಬ್ಬರೇ ಇರ್ತೀರಾ? ಬಾಳೆಹೊನ್ನೂರಿನ ಮನೆಯಲ್ಲಿ ನೀವು ಒಬ್ಬರೇ ಇರ್ತೀರಾ? ನಿಮ್ಮ ಊಟಕ್ಕೆ ಅಥವಾ ಅಡಿಗೆ ನಿಮ್ಮ? ಇಲ್ಲ, ಅದು ನನಗೆ ಸುಮಾರು ನಿರಂತರವಾಗಿ ನನ್ನ ಮನಸ್ಸು ಒಂದು 20-22 ವರ್ಷಗಳಿಂದ ಕೂಡ ಸ್ವಂತ ಅಡುಗೆ ಮಾಡಿಕೊಂಡೇ ಅಭ್ಯಾಸ. ಹಾಗಾಗ್ಬಿಟ್ಟು ನನ್ನ ಮನೆಯಲ್ಲಿ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಊಟ ಪ್ರತಿಯೊಂದು ವ್ಯವಸ್ಥೆಗಳನ್ನು ನಾನೇ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತೀನಿ. ಮಧ್ಯದಲ್ಲಿ ಏನಾದ್ರು ಅಂತಂದರೆ ಯಾರಾದರೂ ಬರ್ತಾರೆ ನಮ್ಮ ರಿಲೇಷನ್ಸ್ಗಳು, ಅವರಿದ್ದಾಗ ಬಂತು. ಜೊತೆಗೆ ಒಂದು ಕೆಲವು ವರ್ಷಗಳು ನನ್ನ ತಮ್ಮನ ಮಗಳು ಒಂದು ಇಲ್ಲಿ ನನ್ನ ಜೊತೆಗೆ ಇದ್ದು ಸುಮಾರು 3 ವರ್ಷಗಳ ಕಾಲ ಇಲ್ಲಿಯೇ ವ್ಯಾಸಂಗ ಮಾಡ್ಕೊಂಡು ಹೋದ್ಲು. ಇನ್ನೊಬ್ಬ ನನ್ನ
ನಮ್ಮ ಸಂಬಂಧಿ ಹುಡುಗನು ಕೂಡ ಇಲ್ಲೇ ನನ್ನ ಜೊತೆಗಿದ್ದ. ಹೀಗಾಗಿ ನಮ್ಮ ಸಂಬಂಧ ಕೆಲವು ಮಕ್ಕಳ ಜೊತೆಗೆ ಇದ್ದದ್ದಿದೆ. ಈ ವರ್ಷ ಇಲ್ಲ, ಹೋದ ವರ್ಷದವರೆಗೂ ಕೆಲವು ಮಕ್ಕಳ ಜೊತೆಗಿದ್ದರು, ಇಲ್ಲಿ ಮನೆಯಲ್ಲಿ ಜೊತೆಗಿದ್ದು ಹೋಗ್ತಾಯಿದ್ರು. ಅವರಿಗೆಲ್ಲ ನಾನೇ ಸಾಮಾನ್ಯ ಅಡುಗೆ ಮಾಡಿ ಹಾಕ್ತಿದ್ದೆ ಹೊರತಾಗಿ ಅವ್ರು ಯಾರಿಗೂ ಮಾಡಲಿಕ್ಕೆ ನಾನೇ ಕೊಡ್ತಿರ್ಲಿಲ್ಲ. ಮನೆಯವ್ರು ಯಾರು ಬಂದಾಗ ನಮ್ಮ ಮಿಸ್ಸಸ್ ಸುತ್ತ ಯಾರು ಬಂದಾಗ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಸಾಮಾನ್ಯ ನೀವು ಅಡುಗೆ ಎಲ್ಲ ನಂದೇ. ಸರ್ ಏನೇನು ಮಾಡ್ತೀರಿ ಸರ್ ಬೆಳಿಗ್ಗೆ? ಸಾಮಾನ್ಯ ಏನಿಲ್ಲ, ಈ ವಾರದಲ್ಲಿ 7 ದಿವಸ 7 ತಿಂಡಿಗಳೇ ಆಗಬೇಕು ನನಗೆ. ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ದೋಸೆ, ಒಂದು ದಿವಸ ಚಪಾತಿ, ಈ ರೀತಿ ಒಂದು ವೆರೈಟಿ ತಿಂಡಿ ಆಗೋದಿಲ್ಲ. 7 ವೆರೈಟಿ ತಿಂಡಿನೂ ನಾನು ಮಾಡಿಕೊಡ್ತೇನೆ ನಾನು. ಆಮೇಲೆ ಸಾಮಾನ್ಯ ಸಾಂಬಾರು ಮಾಡ್ಕೊಡ್ತೀನಿ, ತಿಳಿ ಸಾರು ಮಾಡ್ಕೊಡ್ತೇನೆ, ಅನ್ನ ಮಾಡ್ಕೊಡ್ತೀನಿ, ರಾಗಿ ಮುದ್ದೆ ಒಂದು ಅಭ್ಯಾಸ ಇದೆ. ಮಧ್ಯಾಹ್ನ ಒಳ್ಳೆ ಚೆನ್ನಾಗಿ ರಾಗಿ ಮುದ್ದೆ ಕಟ್ತೀನಿ ರೌಂಡ್, ಅದು ಚೆನ್ನಾಗಿ ಅಭ್ಯಾಸ ಆಗಿದೆ. ಹಾಗೆ ಗೋಧಿ ಕೆಲವು ಐಟಮ್ಗಳನ್ನು ಬಳಸ್ಕೊಡ್ತೀನಿ, ನಾನೇ ಮಾಡ್ಕೊಂಡು. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಸರ್? ಸಾಮಾನ್ಯ ಬೆಳಿಗ್ಗೆ 5:30 ಎದ್ದು ಬಿಟ್ಟರೆ ಬೆಳಿಗ್ಗೆ ಇಲ್ಲಿ ಕೆಲವು ನಿತ್ಯ ಕರ್ಮವನ್ನು ಮುಗಿಸ್ಕೊಂಡು ಈ ಒಂದು ಲಾಫಿಂಗ್ ಕ್ಲಾಸ್ ಅಂತ ಸುಮಾರು 18 ವರ್ಷಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಾನೇ ಆ್ಯಂಕರ್. ಇವತ್ತಿಗೂ ಕೂಡ ಸುಮಾರು ಜನ ಬರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬಂದೆ. ಹಾಗಾಗಿ ದಿವಸ ಅಲ್ಲೇ ಇರ್ತೆ. ಈ ಬೆಳಿಗ್ಗೆ ಮಾತ್ರ 6ರಿಂದ 7 ಗಂಟೆವರೆಗೂ ಅಲ್ಲೇ. ಅಲ್ಲಿ ಕೆಲವು ಎಕ್ಸಸೈಸ್ಗಳು ಮಾಡಿಸ್ತೇನೆ. ಆಮೇಲೆ ಲಾಫಿಂಗ್ ಥೆರಪಿ ಅಂತ ಹೇಳಿಬಿಟ್ಟು ಒಂದು ಇರುತ್ತೆ. ಆಮೇಲೆ ಕೆಲವು ಚಿಂತನೆಗಳನ್ನು ಹೇಳ್ತಕ್ಕಂಥದ್ದು ಇರುತ್ತೆ. ಎಲ್ಲರೂ ಕೂಡ ಸುಮಾರು 15ರಿಂದ 30, ಮೊದಲು 40 ಜನ ಬರ್ತಾಯಿದ್ರು. ಈಗ ಒಂದು 10-15 ಜನ ರೆಗ್ಯುಲರ್ ಬರ್ತಾ ಇರ್ತಾರೆ ಬೆಳಿಗ್ಗೆ. ಅದು ಲಾಫಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಅನಂತರ ತಿಂಡಿ ವ್ಯವಸ್ಥೆಯನ್ನು ಮಾಡ್ಕೊಂಡು ನಂತರ ಶಾಲೆಗೆ ಹೋಗ್ತಕ್ಕಂಥದ್ದು. ಯಾವ ಜಾಗದಲ್ಲಿ ಅದು ಎಲ್ಲ? ಅದೆಲ್ಲ ಈ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಮುಂಭಾಗ. ಸುಮಾರು 18 ವರ್ಷ ಆಯ್ತು ಮಾಡ್ತಾರೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಬುಕ್ ಎಲ್ಲ ಇಟ್ಟಿದ್ದೀನಿ. ಅದು ನಾನೇ ಆ್ಯಂಕರ್, ನಾನೇ ಎಲ್ಲ. ಅದು ಅಂದರೆ ಅವರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸೋದು ನಾನೇ. ಲಾಫಿಂಗ್ ಪ್ರಾಕ್ಟೀಸು, ಯೋಗ ಪ್ರಾಕ್ಟೀಸು, ಆಮೇಲೆ ಇದೆಲ್ಲ ಬೆಳಿಗ್ಗೆ ಇದಕ್ಕೆ ಸಂಬಂಧಪಟ್ಟ ಪ್ರಾಣಾಯಾಮ ಮಾಡಿಸೋದು ಎಲ್ಲದೂ ಮಾಡಿಸ್ತೇನೆ. ಅರ್ಧ ಗಂಟೆ ಒಳಗೆ ಎಲ್ಲದೂ ಮಾಡಿಸ್ತೇನೆ. ಸರ್ ನೀವು ಅಷ್ಟೇ ಅಲ್ಲದೆ ಇವತ್ತು ಕೂಡ ನೀವು ಮನೆಯಲ್ಲಿ ಕೂರುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಇವತ್ತು ಕೂಡ ನೀವು ಶಾಲೆಗೆ ಹೋಗಿ ಪಾಠನ ಮಾಡಿ ಬರುವಂಥದ್ದು ಇದೆ. ನೀವು ಮಧ್ಯಾಹ್ನಕ್ಕೆಲ್ಲ ಊಟಕ್ಕೆ ಹೇಗೆ? ಇಲ್ಲ, ಸಾಮಾನ್ಯ ಬೆಳಿಗ್ಗೆ ಅನ್ನ ಮಾಡ್ಕೊಂಡ್ಬಿಡ್ತೇನೆ. ಆಟೋಮೆಟಿಕ್ ಕುಕ್ಕರ್ ಇದೆ. ಆ ಕುಕ್ಕರ್ಲಿ ಇಟ್ಟು ಹೋಗ್ಬಿಟ್ರೆ ನಾವು ಮಧ್ಯಾಹ್ನ ಬರುವಾಗ ರೈಸ್ ಬೆಚ್ಚಗೆ ಇರುತ್ತೆ ಅದರಲ್ಲಿ. ಹಾಗಾಗ್ಬಿಟ್ಟು ಅದಕ್ಕೆ ಏನು ಇದು ಬೇಕಾಗಿಲ್ಲ. ಸಾಂಬಾರು ಸಂಜೆ, ಯಾಕೆಂದರೆ ಶಾಲೆ ಕೆಲಸಗಳಿರೋದ್ರಿಂದ ರಾತ್ರಿ ಬಂದು ಮಾಡ್ಕೊಡ್ತಕ್ಕಂಥದ್ದು 2 ದಿವಸಕ್ಕೆ ಒಂದು ಸಾರಿ ಮಾಡ್ತಾನೆ ಸಾಂಬಾರು. ಸಾಮಾನ್ಯ ಹೋಟ್ಲನ್ನು ಅವಲಂಬಿಸೋದು ಕಡಿಮೆ. ನಾನು ಎಲ್ಲ ಸ್ವಂತನೇ ಹೆಚ್ಚಿನ ಭಾಗ ಮಾಡ್ಕೊಂಡು ಹೋಗ್ತೇನೆ. ಸರ್, ಇದು ಕೊರೋನಾ ಟೈಮಲ್ಲಿ ನೀವು ಆಲ್ರೆಡಿ ಎಲ್ಲರಿಗಿಂತ ನೀವು ಸೋಷಿಯಲ್ ಡಿಸ್ಟೆನ್ಸ್ ಜಾಸ್ತಿ ಮೇಂಟೈನ್ ಮಾಡಿದ್ರಿ. ಆದರೆ ಅದಾದ ನಂತರ ಬೆರೆಯೋ ಟೈಮಲ್ಲಿ, ಆ ಮಕ್ಕಳ ಜೊತೆ ಬೆರೆಯೋ ಟೈಮಲ್ಲಿ ನಿಮ್ಮ ಕೊರೋನಾದ ಪ್ರಿಕಾಷನ್ಸ್ ಹೇಗೆಲ್ಲ ಇತ್ತು ಸರ್? ಇಲ್ಲ, ಶಾಲೆಯಲ್ಲೂ ಕೂಡ ನಮ್ಮಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ದೂರನೇ ಕೂರಿಸಿರ್ತಾರೆ. ಒಂದು ಡೆಸ್ಕಿಗೆ 2 ವಿದ್ಯಾರ್ಥಿಗಳು ಕೊಡ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಅಂತರವನ್ನು ಕಾಪಾಡಿಕೊಂಡೇ ಅವರಿಗೆ ಪಾಠ ಮಾಡ್ತಕ್ಕಂಥದ್ದು. ಮತ್ತು ಮಕ್ಕಳು ನಿರಂತರ ಮಾಸ್ಕನ್ನು ತರಗತಿಯೊಳಗೆ ಹಾಕ್ಕೊಳ್ಳೇಬೇಕು. ನಾವು ಮಾಸ್ಕನ್ನು ಹಾಕ್ಕೊಂಡೇ ಪಾಠ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಒಂದು ಅವಧಿನಲ್ಲಿ ಮಾಸ್ಕ್ ಬಳಸೋದಿರಲಿ, ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಅಂತರವನ್ನು ಕಾಪಾಡ್ಕೊಳ್ಳೋದಿರಲಿ, ಅಥವಾ ಸ್ಟಾಫ್ ರೂಮ್ನ ಟೀಚರ್ಸ್ ಜೊತೆಗೆ ಅಂತರವನ್ನು ಕಾಪಾಡ್ಕೊಳ್ಳೋದು, ಎಲ್ಲದರಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪ್ರಸ್ತುತ ಯಾವ್ಯಾವ ಶಾಲೆಯಲ್ಲಿ ನೀವು, ಅಂದರೆ ಈಗ 2021 2000 BC ಮಾತ್ರ ಇಲ್ಲಿವರೆಗೆ JBS ಹೋಗ್ತಾ ಇದ್ದೆ, ಹೇಳಿದ ಕಡಬೇರಿಗೆ. ಅದು ಬಸ್ ನಿಲ್ಲಿಸಿದ್ರು, ಅವರು ವ್ಯಾನ್ ಎಲ್ಲ ನಿಲ್ಲಿಸ್ಬಿಟ್ರು. ಆಮೇಲೆ ನಾನು ಹೋಗೋದು ಸ್ವಲ್ಪ ಕಾಲು ನೋವಾದ್ರಿಂದ ಮತ್ತು ಬಸ್ಸಲ್ಲಿ ಹಿಡಿಯೋದು ಹೋಗೋದು ಕಷ್ಟ ಆಗುತ್ತೆ, ಹೋಗ್ತಿಲ್ಲ. ಈಗ BC ಒಂದೇ ಈಗ ಪ್ರೆಸೆಂಟ್ ಅದ್ರಲ್ಲಿ ಕೊಟ್ಟಿದ್ದೀನಿ ಎಲ್ಲ ಡೀಟೇಲ್. ನಮ್ಮ ಬತ್ತಳಿಕೆಯಲ್ಲಿ ಪ್ರಶ್ನೆಗಳು ಖಾಲಿ ಆಗ್ತಾ ಬಂತು ಸರ್. ಈಗಾಗಲೇ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ವಿ. ಇದರ ಮಧ್ಯದಲ್ಲಿ ಒಂದಷ್ಟು ಕಡೆಯ ಪ್ರಶ್ನೆಗಳನ್ನು ನಾನು ಇಟ್ಟಿದ್ದೀನಿ. ಇದರಲ್ಲಿ SJR ಬಗ್ಗೆ ಓವರಾಲ್ ಆಗಿ ಒಂದು SJR ಬಗ್ಗೆ ಹೇಳೋದು ಅಂತಂದರೆ, ಭಾಳ ನನಗೆ ಅನ್ನ ಕೊಟ್ಟಂಥ ಒಂದು ಸಂಸ್ಥೆ. ಸುಮಾರು 37 ವರ್ಷಗಳ ಕಾಲ ಒಂದೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅನುಕೂಲ ನನಗೆ ಸಿಕ್ತು. 66ನೇ ಇಸ್ವಿ ಅಂತ ಹೇಳಿದ ನಾನು ರಿಟೈರ್ಡ್ ಆಗಿ 2001ರವರೆಗೂ ಕೂಡ ನಿರಂತರವಾಗಿ SJR ಸಂಸ್ಥೆಯಲ್ಲಿ ಶಿಕ್ಷಕನಾಗಿ, ಸಹ ಮುಖ್ಯೋಪಾಧ್ಯಾಯನಾಗಿ, ವೈಸ್ ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸಿಕೊಂಡು ಬಂದೆ. ಹಾಗಾಗಿ ಆ ಒಂದು ಸಂಸ್ಥೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆ. ಜೊತೆಗೆ ನಾವು ಇದ್ದಂಥ ಸಂದರ್ಭಗಳಲ್ಲಿ
ಒಂದೊಂದು ಕ್ಲಾಸ್ನಲ್ಲಿ 5 ಸೆಕ್ಷನ್ಸ್ಗಳಿರ್ತಿತ್ತು ಆವಾಗ. ಈಗ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ, ಯಾಕೆಂದರೆ ತುಂಬ ಶಾಲೆಗಳಾಯಿತು. ಯಾಕೆಂದರೆ ಆವಾಗ ಇದ್ದಂಥದ್ದು ಒಂದೇ ಒಂದು ಬಾಳೆಹೊನ್ನೂರು ಅಂದರೆ ಇಲ್ಲಿ ಸುತ್ತಮುತ್ತ ಜೈಪುರ ಮತ್ತು ಸಂಗಮೇಶ್ವರಪೇಟೆಯಲ್ಲೂ ಇರಲಿಲ್ಲ, ಆವಾಗೆಲ್ಲ ಇಲ್ಲೇ ಇದ್ದಂಥದ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದರಿಂದ ಬಹಳ ಜನ ವಿದ್ಯಾರ್ಥಿಗಳಿಗೊಂದು ಈ ಕಲಿಕೆಗೆ ಅಥವಾ ಅವರ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಸಂಸ್ಥೆ ಬಾಳೆಹೊನ್ನೂರು ಏರಿಯಾದಲ್ಲಿ ಯಾವುದಾದ್ರು ಒಂದು ಇತ್ತು ಅಂತಂದರೆ ಅದು ಖಂಡಿತವಾಗಿಯೂ ಕೂಡ SGR ಸಂಸ್ಥೆಯೇ. ಅದು ಮೊದಲು ಬಾಳೆಹೊನ್ನೂರು ಹೈಸ್ಕೂಲ್ ಅಂತ ಮಾತ್ರ ಆಗಿತ್ತು. ನಂತರ ಅದಕ್ಕೆ ನಮ್ಮ ಇಲ್ಲಿ ರಂಭಾಪುರಿ ಮಠ ಹತ್ತಿರ ಇರೋದ್ರಿಂದ ಮಠದ ಹೆಸರಿರಲಿ ಅನ್ನೋದಕ್ಕೋಸ್ಕರವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಂಸ್ಥೆ ಅಂತ ಹೇಳಿಬಿಟ್ಟು ಹೆಸರನ್ನ ಇಟ್ಕೊಂಡು SGR ಅಂದರೆ ಅದೇ ಅರ್ಥ ಬರ್ತಕ್ಕಂಥದ್ದು. ಹಾಗೆ ಇಷ್ಟು ವರ್ಷದಿಂದ ಬಾಳೆಹೊನ್ನೂರಿನಲ್ಲಿ ನಿಮ್ಮ ಜೀವನವನ್ನು ಸವಿದಿದ್ರ ಅನ್ಕೋಬೋದು. ನಮ್ಮ ಬಾಳೆಹೊನ್ನೂರಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ಬಾಳೆಹೊನ್ನೂರು ಆ್ಯಕ್ಚುಲಾಗಿ ಬಾಳು ಹೊನ್ನೂರು ಮಾಡ್ತಕ್ಕಂಥ ಒಂದು ಊರು ಅಂತ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಇದು. ಏಕೆಂತಂದರೆ ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಹವಾಗುಣ ಇರ್ಬೋದು, ಅಥವಾ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇಲ್ಲಿರ್ತಕ್ಕಂಥ ಪರಿಸರ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಜನಗಳಿರ್ಬೋದು, ಎಲ್ಲರಲ್ಲೂ ಕೂಡ ಮಲೆನಾಡಿನ ಸಂಸ್ಕೃತಿ ಇದ್ದು ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಊರು ಇದಾಗಿದೆ ಅಂತ ಹೇಳಿಬಿಟ್ಟು ನಾನು ಬಾಳೆಹೊನ್ನೂರು ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಊರು, ಎಲ್ಲ ರೀತಿಯ ಅನುಕೂಲಗಳು ಇಲ್ಲಿದೆ, ಅಷ್ಟು ಮಾತ್ರ ಹೇಳಬಲ್ಲೆ ಬಾಳೆಹೊನ್ನೂರು ಬಗ್ಗೆ. ಹಾಗೆ ಜನರು ಹೇಗೆ ನಿಮ್ಮೊಂದಿಗೆ ಈಗ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ? ಇಲ್ಲ, ಹಾಗಾಗಿ ನನಗೆ ಈಗ ಹೇಳಿದ್ರೆ ಈ ಬಾಳೆಹೊನ್ನೂರಿನಲ್ಲಿ ಹೆಚ್ಚಿನ ಭಾಗ ಇಲ್ಲಿರ್ತಕ್ಕಂಥ ಒಂದು ಜನಸಾಂದ್ರತೆಯಲ್ಲಿ 50% ನನ್ನ ಹಳೆಯ ವಿದ್ಯಾರ್ಥಿಗಳೇ ಇದ್ದಾರೆ ಅಂತ ನನಗನ್ಸುತ್ತೆ ಇಲ್ಲಿ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಅಷ್ಟೇ ವಿಶ್ವಾಸವನ್ನು ಇವತ್ತು ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಿ ನಾನು ಬಾಳೆಹೊನ್ನೂರು ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ, ಇಲ್ಲೇ ವಾಸವಾಗಿದ್ದೀನಿ. ಅದು ಒಂದು ಮುಖ್ಯವಾದಂಥ ಕಾರಣ, ಇಲ್ಲಿ ಜನಗಳು ನನ್ನ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ ಮತ್ತು ವಿಶ್ವಾಸ. ಸರ್, ಕಡೆಯ ಇದೊಂದು ಪ್ರಶ್ನೆ, ನಿಮ್ಮ ವೃತ್ತಿ ಜೀವನ ಅಥವಾ ವೈಯಕ್ತಿಕ ಜೀವನದಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಒಂದು ಸಾರಿ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ಈ ಮೂಲಕ ಹೇಳ್ಬೋದಾ ಸರ್? ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಏಕೆಂತಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥದ್ದು ಅಭಿಮಾನನೇ ನಾನು ಬಾಳೆಹೊನ್ನೂರು ನೆಲೆ ಊರಿ ಇನ್ನೂ ಕೂಡ ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿತಾ ಇರಲಿಕ್ಕೆ ಕಾರಣ ನನ್ನ ಹಳೆಯ ವಿದ್ಯಾರ್ಥಿಗಳು. ಆದ್ದರಿಂದ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸುಮಾರು ಇಲ್ಲಿವರೆಗೆ ನನಗೆ ಒಂದು ಲೆಕ್ಕದ ಪ್ರಕಾರ 23,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾನು ಪಾಠ ಬೋಧನೆ ಮಾಡಿದ್ದೀನಿ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಚಿರಋಣಿಯಾಗಿರ್ತೇನೆ. ಆದ್ದರಿಂದ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮನಸ್ಸಿಗೆ ಖೇದ ಆದಂತಹದ್ದು ನನ್ನ ಇಲ್ಲಿ ಬಾಳೆಹೊನ್ನೂರು ಬಂದು 55-56 ವರ್ಷಗಳಲ್ಲಿ ಅಂಥ ಒಂದು ಯಾವುದೇ ಘಟನೆಯನ್ನು ನಾನು ಗಮನಿಸಿಲ್ಲ, ಅಥವಾ ನನ್ನ ಒಂದು ಫ್ಯಾಮಿಲಿ ಲೆವೆಲಲ್ಲೂ ಕೂಡ ಅಂಥ ಒಂದು ಯಾವುದೇ ಘಟನೆಗಳು ನನಗೆ ಸಂಭವಿಸಿದ್ದು ನನಗೆ ಇವತ್ತಿಗೂ ನೆನಪಿಲ್ಲ. ಅಥವಾ ಸಣ್ಣ ಪುಟ್ಟ ಏನಾದ್ರು ಇದ್ದರೂ ಕೂಡ ಅದೆಲ್ಲದರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಾನು ಹೋಗ್ತೇನೆ ಹೊರತಾಗಿ ಯಾವುದಕ್ಕೂ ವಿರುದ್ಧವಾಗಿ ನಿಂತ್ಕೊಂಡು ಅದನ್ನು ಮಾಡಲಿಕ್ಕೆ ಹೋಗುದು. ಸರ್, ಇಷ್ಟೊತ್ತು ನಮ್ಮ ಜೊತೆ ಒಂದಷ್ಟು ನಮ್ಮ ಪ್ರಶ್ನೆಗಳು ಒಂದಷ್ಟು ತಮಾಷೆಯಾಗಿತ್ತೇನೋ, ಒಂದಷ್ಟು ನಿಮಗೆ ಕೋಪ ತರಿಸುವಂತಿತ್ತೇನೋ ಪ್ರಶ್ನೆಗಳು, ಅದ್ರ ಮಧ್ಯೆ ನೀವು ಶಾಂತವಾಗಿ ಉತ್ತರ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ಸರ್. ಧನ್ಯವಾದಗಳು. ಅದರಲ್ಲೂ ಕೂಡ ನನಗೆ ಈ ದಿವಸ ಸಂದರ್ಶನ ಮಾಡಿರ್ತಕ್ಕಂಥದ್ದು ಮಲೆನಾಡು ಮನೆಯವರು ಬಹಳ ಒಂದು ಅಪರೂಪ ಅಂತ ನನಗನ್ಸುತ್ತೆ. ಏಕೆಂತಂದರೆ ನನ್ನ ನಿವೃತ್ತಿ ಆದಮೇಲೆ ಸಾಮಾನ್ಯವಾಗಿ ನಿವೃತ್ತರಾಗಿರ್ತಕ್ಕಂಥವ್ರನ್ನ ಮಾತನಾಡ್ಸೋಕ್ಕೆ ಬರೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಮಲೆನಾಡು ಮನೆಯವರು ನಿವೃತ್ತ ಶಿಕ್ಷಕರೊಬ್ಬರನ್ನು ಭೇಟಿ ಮಾಡಿ ಒಂದು ಸಂದರ್ಶನವನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನನ್ನ ಭಾಗ್ಯವಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಲೆನಾಡು ಮನೆಯ ಎಲ್ಲ ಸದಸ್ಯ ಬಂಧುಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥವರಿಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ತೆ. ಇಂತಹ 10 ಹಲವಾರು ವಿಡಿಯೋಗಳನ್ನು ನಮ್ಮ ಮಲೆನಾಡು ಮನೆ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾನೆ ಇರ್ತೀವಿ.
ಅದನ್ನೆಲ್ಲ ನೋಡಬೇಕು ಅಂತಂದರೆ ನೀವು ನಮ್ಮ ಮಲೆನಾಡು ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ.